ब्रह्मरुद्रादिवन्द्यं त्वां भजे वेङ्कटनायकं निवारयस्व अनिष्ठानि साधयेष्ठानि माधव लक्ष्मीशम् अनिष्टघ्नम् अभिष्टदं चतुर्मुखे रतनयं श्रीनिवासं भजे निशम् कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। अशेषवाग्जाड्यमलापहन्त्री नवं नवं स्वाग्रसुरङ्गनर्तकी भवप्रसन्ना वदने च मे श्रीः। नमस्ते प्राणेशप्रणतविभवाय वनिमगाः नमः स्वामिन् रामः प्रियतमः हनूमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदुषं नो जय जय। नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वगेव हि। वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा। नौमिन्याय सुधादिकृज्ये मुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यमारां निधीन् श्रीसत्यव्रतराघवेन्द्रमुनिपां सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् शास्त्रेषु पारदुष्पानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविधातारं विद्यावारिधिचन्दिरं गुरूणामाकृतिं स्मरेत् प्रणश्यन्ति सिद्ध्यन्ति च मनोरथाः। स्वस्त्यस्तु सताम् अखिलसन्मङ्गलानि भवन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकितकल्मषापनोदनपटुतरे धर्माध्यकिलपुरुषार्थसाधनीभूते श्रीमद्भविष्योत्तरपुराणे वेङ्कटगिरिमहात्म्ये अद्य कथा किञ्चित् पूर्वानुवादः। हरिः ओं हरिः ओं हरिः ओं। लंबोदरी लंबकर्णा लंबितात्मप ಶ್ರೀನಿವಾಸ ದೇವರು ಪರಮಾತ್ಮ ತಾನು ಪುಲಿಂದ ವೇಷವನ್ನು ಹಾಕಿಕೊಂಡು ಆ ಗ್ರಾಮದ ಹತ್ತಿರ ಬಂದಿದ್ದಾನೆ. ಗ್ರಾಮದ ಹತ್ತಿರ ಬಂದು ದೇವರು ತಾನು ತನ್ನ ಅದ್ಭುತವಾದ ಸ್ತ್ರೀ ರೂಪವನ್ನು ತೋರಿಸ್ತಾ ಇದ್ದಾನೆ. ಮೊದಲನೆಯ ಭಗವಂತನ ಸ್ತ್ರೀ ರೂಪ ಅದು ಮೋಹಿನಿಯ ರೂಪ. ಮೋಹಿನಿಯ ರೂಪವನ್ನು ನಾವು ನೋಡುತ್ತೇವೆ. ಆ ಮೋಹಿನಿಯ ರೂಪ ಆದ ಮೇಲೆ ದೇವರು ನಮ್ಮೆಲ್ಲರ ದೇಹದಲ್ಲಿ 36,000 ಸ್ತ್ರೀ ರೂಪದಿಂದ ಇದ್ದಾನೆ. ನಮ್ಮ ದೇಹದಲ್ಲಿ ವಾಮಭಾಗದಲ್ಲಿ ಭಗವಂತನ 36,000 ಸ್ತ್ರೀ ರೂಪಗಳು, ಬಲಭಾಗದಲ್ಲೇನೆ 36,000 ಪುರುಷ ರೂಪಗಳು ಇದೆ. ಹಾಗೆ ನೋಡಿದಾಗ ಮುಂದೆ ನಮಗೆ ತೋರುವಂತಹ ಸ್ತ್ರೀ ರೂಪ ಅಂದರೆ ಈ ಕೊರವಂಜಿ ವೇಷವನ್ನು ಪರಮಾತ್ಮ ಹಾಕ್ಕೊಂಡಿದ್ದಾನೆ. ತಾನು ಆ ಗ್ರಾಮದಲ್ಲಿ ಬಂದು ಎಲ್ಲರ ಮುಂದೆ ಹೇಳ್ತಾ ಇದ್ದಾನೆ, ಭೂತ ಬಿಡಿಸಲು ಬಲ್ಲೆ ಬೇತಾಳವ ಬಲ್ಲೆ, ಮಾತನಾಡದವರ ಮಾತಾಡಿಸಬಲ್ಲೆ. ನನಗೆಲ್ಲ ಭೂತ ಬಿಡಿಸೋದು ಗೊತ್ತಿದೆ, ಬೇತಾಳ ನನಗೆ ಗೊತ್ತಿದೆ, ಯಾರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅವರ ಮಾತಾಡಿಸ್ತೀನಿ, ಮನೋಗತಂ ವದಿಷ್ಯಾಮಿ, ಅವರ ಮನಸ್ಸಲ್ಲಿ ಏನಿದೆ ಅದೆಲ್ಲ ಹೇಳ್ತೀನಿ ನಾನು ಅಂತ ತಾನು ಭಗವಂತ ಆ ಗ್ರಾಮ ಎಲ್ಲ ಜನರ ಮುಂದೆ ಹೇಳಿದಾಗ ಆಗ ಅವರೆಲ್ಲ ಹೋಗಿ ಆ ಧರಣಿ ದೇವಿಗೆ ಹೇಳ್ತಾರೆ. ರಾಜನ ಮಡದಿಯಾದ ಧರಣಿ ದೇವಿಗೆ ಹೇಳ್ತಾರೆ. ಆಗ ಧರಣಿ ದೇವಿ ಅಂತಾಳೆ, ಹಾಗಾದರೆ ಅವ್ರನ್ನ ಕರ್ಕೊಂಬನ್ರಿ ಅಂತಾಳೆ. ಅವಳನ್ನು ಕರ್ಕೊಂಬನ್ರಿ, ಕೇಳೋಣ ನನ್ನ ಮಗಳಿಗೆ ಯಾಕೆ ಈ ರೀತಿಯಾಗಿ ಒಂದು ಜ್ವರ ಬಂದಿದೆ, ದುಃಖ ಏನಾಗಿದೆ ಅದನ್ನು
ಕೇಳಬೇಕು ಅಂತ ಹೇಳ್ತಾರೆ. ಹೇಳಿದಾಗ ಆಗ ಎಲ್ಲ ಜನ ಬಂದು ಗ್ರಾಮಿಕೆಯರು ಹೇಳ್ತಾ ಇದ್ದಾರೆ, ನೋಡಮ್ಮ ನಿನ್ನನ್ನು ಕರಿತಾ ಇದ್ದಾಳೆ ರಾಜನ ಮಹಿಷಿ, ಬರಬೇಕು ನೀನು ಅಂದಾಗ ಪರಮಾತ್ಮ ಹೇಳ್ತಾನೆ ನೋಡಿ, ಅಹಂ ದರಿದ್ರ ಕುಟಿಲ ಸಾಬಾಲ ಭಾಗ್ಯ ಸಂಯುತ ಆಹ್ವಾನಂ ಕಿಂ ವಿನೋದಾರ್ಥಂ ಹಾಸ್ಯಾರ್ಥಂ ಹಸಿತಾನನಾಹ. ಅವಳಂತ ಇಷ್ಟು ಬಡವರಾದವ್ರು ನಾವೆಲ್ಲ ಅವಳ ಮನೆಗೆ ಹೇಗೆ ಬರೋದು, ಇದೇನು ಸುಮ್ಮನೆ ಹಾಸ್ಯಾಸ್ಪದವ, ಬರಲ್ಲ ರಾಜರ ಮಡದಿಯವಳು, ನಾನು ಹೇಗೆ ಅವ್ರ ಮನೆಗೆ ಬರಬಹುದು. ನೋಡಿ ಪರಮಾತ್ಮ ಯಾವ ಭಗವಂತ ಪ್ರತಿನಿತ್ಯದಲ್ಲಿ ಸಾವಿರಾರು ಲಕ್ಷಾವಧಿ ಜನರಿಗೆ ದರ್ಶನವನ್ನು ಕೊಟ್ಟು 500 ಕೋಟಿ ರೂಪಾಯಿ ಭಗವಂತ ಸಂಪಾದನೆ ಮಾಡ್ತಾನೆ ವರ್ಷಕ್ಕೆ. ಅಂಥ ದೇವರು ತಾನು ಶಿಲಾರೂಪದಲ್ಲಿ ನಿಂತೆ ಎಷ್ಟು ಸಂಪಾದನೆ ಮಾಡ್ತಾನೆ. ಆ ದೇವರು ಹೇಳ್ತಾ ಇದ್ದು, ನನ್ನ ಹತ್ರ ಏನಿಲ್ಲ, ನಾನು ಬರೋದಿಲ್ಲ ಅಂತ. ಎಷ್ಟು ನಾಟಕದ ಮಾತು ನೋಡಿ. ಆಗ ಪಾಪ ಧರಣಿ ದೇವಿಯೇ ಬಂದು ಕರಿತಾಳೆ, ಏಹಿ ಭದ್ರೇ ಮಹಾಭಾಗೇ ಸಾಕ್ಷಾತ್ತಂ ಧರ್ಮದೇವತಾ ದೈವಯೋಗಾದ ಆಗತಾಸಿ ಮಮ ಕಲ್ಯಾಣ ವರ್ಧಿನಿ. ಬಾರಮ್ಮ, ನೀನೇನ ಮನೆಯೊಳಗೆ ಬಾ, ದೈವದಿಂದ ಬಂದಿದ್ದೀ ನೀನು, ಜನ್ಮಾಂತರ ಪುಣ್ಯದಿಂದ ಬಂದಿದ್ದೀಯಾ, ನಮ್ಮ ಮನೆಗೆ ನೀ ಬರೋದ್ರಿಂದ ನಮ್ಮ ಕಲ್ಯಾಣ ಅಭಿವೃದ್ಧಿ ಆಗತ್ತೆ, ಬಾ ನೀನು ಅಂದು ಹೇಳಿದಾಗ ಆಗ ಧರ್ಮದೇವಿ ಹೇಳ್ತಾಳೆ, ನೋಡಮ್ಮ, ನಾನು ಎಂದೆಂದಿಗೂ ಸತ್ಯವಾದದ್ದನ್ನೇ ಮಾತಾಡ್ತೇನೆ. ನನಗೆಲ್ಲ ವಿಶೇಷವಾಗಿ ನನ್ನ ಬಾಯಿಂದ ಬಂದದ್ದು ಯಾವುದೂ ಕೂಡ ಸುಳ್ಳಾಗೋದಿಲ್ಲ. ವಿಷ್ಣೋರ್ ವಚನಂ ಕ್ವಾಪಿ ಮೃಷಾಭವತಿ ಕರ್ಹಿಚಿತ. ಭಗವಂತ ಅವನ ಬಾಯಿಂದ ಬಂದ ಯಾವ ಮಾತುಗಳು ಕೂಡ ಎಂದೆಂದಿಗೂ ಸುಳ್ಳಾಗೋದಿಲ್ಲ. ಸತ್ಯ ಸಂಕಲ್ಪ, ಸತ್ಯವಚನ. ಭಗವಂತ ಸತ್ಯವಚನ ಮಾತನಾಡುವ ಎಲ್ಲ ಮಾತುಗಳು ಸತ್ಯವಾದದ್ದೇ ಇದೆ. ದೇವರಂತಾನೆ, ಒಂದು ವೇಳೆ ನಾನು ಮಾತನಾಡಿದ್ದೇನಾದರೂ ಸುಳ್ಳಾದರೆ ನನ್ನನ್ನು ಊರು ಹೊರಗಡೆ ಕರ್ಕೊಂಡು ಹೋಗಿ ನನ್ನ 2 ಕೈಗಳನ್ನು ಕತ್ತರಿಸಿಬಿಡು ಅಂತ ಹೇಳ್ತಾನೆ ಭಗವಂತ. ಅಂದರೆ ಆಗಿನ ಕಾಲದಲ್ಲಿ ಏನಿತ್ತು ಅಂದರೆ, ಇದೇನು ಭಿಕ್ಷುಕರು ಬರ್ತಾ ಇದ್ರಲ್ಲ, ಅವರಿಗೆ 12 ಗುಣ ಇರಬೇಕು ಅಂತ ಹೇಳ್ತಾರೆ. ಆ ಭಿಕ್ಷುಕರಿಗೆ 12 ಗುಣ ಇರಬೇಕಂತೆ. ಇವತ್ತಿನ ಭಿಕ್ಷುಕರು ಯಾರಿಗೂ ಹಾಗಿರೋದಿಲ್ಲ. ಏನು 12 ಗುಣ? ಉಚ್ಚೈರಧ್ಯಯನಂ ಪುರಾತನ ಕಥಾ ಸ್ತ್ರೀಭಿಸ್ಸಹಾಲಾಪನಂ ತಾಸಾಮರ್ಭಕಪಾಲನಂ ಪತಿನುತಿ ತತ್ಪಾಕಮಿಥ್ಯಾಸ್ತುತಿ ಆದೇಶಂಚ ಕರಾವಲಂಬನ ವಿಧಿ ಹೋರಾ ಗಾರುಡ ಮಂತ್ರತಂತ್ರಕ ವಿಧಿ ಭಿಕ್ಷೋರ್ಗುಣಾದ್ವಾದಶ. ಭಿಕ್ಷುಕರಿಗೆ ಇರಬೇಕಾದ 12 ಗುಣ ಏನು ಅಂದರೆ, ಮೊದಲನೇದಾಗಿ ಉಚ್ಚೈರಧ್ಯಯನಂ, ಮನೆ ಮುಂದೆ ಹೋಗಿ ಅವರಿಗೆ ಜೋರಾಗಿ ಕೂಗ್ಲಿಕ್ಕೆ ಬರಬೇಕು, ಅಂದಾಗ ಅವರಿಗೆ ಭಿಕ್ಷುಕರು ಅಂತ ಕರೀಬೇಕು. ಮನೆ ಮುಂದೆ ಹೋಗಿ ಯಾರಾದರೂ ಇದ್ದೀರಮ್ಮ ಅಂತ ಜೋರಾಗಿ ಕೂತ್ಬೇಕು. ಯಾರಾದರೂ ಇದ್ದೀರಾ ಅಂತ ಜೋರಾಗಿ ಕೂಗ್ಲಿಕ್ಕೆ ಬಂದರೆ ಅವ್ರು ಭಿಕ್ಷುಕ. ಅವನಿಗೆ ಪುರಾತನ ಕಥಾ, ಹಳೆ ಕಾಲದ ಕಥೆಗಳೆಲ್ಲ ಗೊತ್ತಿರಬೇಕು. ನಿಮ್ಮ ತಾತ ಹೇಗಿದ್ದರು, ನಿಮ್ಮ ಮುತ್ತಾತ ಹೇಗಿದ್ದರು, ಅವ್ರು ಹಿಂಗಿದ್ರು, ಅವರಿಂಥ ದಾನ ಮಾಡ್ತಾಯಿದ್ರು, ಹೀಗೆಲ್ಲ ಅವರ ಕಥೆ ಎಲ್ಲ ಗೊತ್ತಿರಬೇಕು ಅವನಿಗೆ. ಸ್ತ್ರೀಭಿಸ್ಸಹಾಲಾಪನಂ, ಅದರಲ್ಲಿ ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಗಳು ಏನಿರ್ತಾಳೆ ಅವಳ ಜೊತೆಗೆ ಚೆನ್ನಾಗಿ ಮಾತನಾಡುವ ಕಲೆ ಇರಬೇಕು ಭಿಕ್ಷುಕರಿಗೆ. ತಾಸಾಮರ್ಭಕ ಪಾಲನಂ, ಅವರ ಮಕ್ಕಳೇನಿದ್ದಾರಲ್ಲ ಆ ಮಕ್ಕಳನ್ನು ವರ್ಣನೆ ಮಾಡ್ತಿರ್ಬೇಕು, ಮಕ್ಕಳನ್ನು ಪಾಲನೆ ಮಾಡ್ತಿರ್ಬೇಕು, ಅವಳ ಗಂಡನನ್ನು ವರ್ಣನೆ ಮಾಡಬೇಕು. ತತ್ಪಾಕ ಮಿಥ್ಯಾಸ್ತುತಿ, ಅವಳು ಏನೇ ಅಡಿಗೆ ಮಾಡಿದರೂ ಕೂಡ ಆ ಅಡಿಗೆ ಉಪ್ಪು ಖಾರ ಹುಳಿ ಎಲ್ಲ ಕಮ್ಮಿಯಾಗಿದ್ದರೂ ಕೂಡ ತುಂಬ ಚೆಂದ ಆಗಿದೆ ಅಂತ ಹೇಳಬೇಕು ಅವಳು. ಆ ಭಿಕ್ಷುಕರು ಏನು ಮಾಡಬೇಕು ಅಂದರೆ ತತ್ಪಾಕ ಮಿಥ್ಯಾಸ್ತುತಿ, ಅವರು ಹೇಳಿದ ಅಡಿಗೆಗೆ ವಿಪರೀತವಾಗಿ ಹೇಳಬೇಕು. ಅದರ ಜೊತೆಗೆ ಹೋರಾ ಗಾರುಡ ಮಂತ್ರ ತಂತ್ರಕ ವಿಧಿ, ಭಿಕ್ಷುಕರಿಗೆ ಚೆನ್ನಾಗಿ ಜ್ಯೋತಿಷ್ಯ ಬರ್ತಿರಬೇಕು ಅಂತಾರೆ. ನೋಡಿ, ಜ್ಯೋತಿಷ್ಯ ಬರುವಂಥವರಿದ್ದರೆ ಅವರು ಭಿಕ್ಷುಕರು ಅಂತ ಅಂದ ವಿಚಾರ ಮಾಡಿ ಆ ರೀತಿಯಾಗಿ ಪರಮಾತ್ಮ ಅದನ್ನು ತೋರಿಸಿಕೊಟ್ಟ. ನೋಡಮ್ಮ, ನಾನು
ಸಾಮಾನ್ಯ ಯಾವುದೋ ಜಾತಿಯವಳು ಅಂತ ತಿಳ್ಕೊಳ್ಬೇಡ, ನನಗೆಲ್ಲ ಜ್ಯೋತಿಷ್ಯ ಬರುತ್ತೆ ಅಂತಾನೆ ಪರಮಾತ್ಮ. ನನಗೆಲ್ಲ ಎಲ್ಲವನ್ನು ನಾನು ಭೂತಂ ಭವ್ಯಂ ಭವಿಷ್ಯಚ್ಚ ವದಾಮಿ ಜಗದೀಶ್ವರಿ, ಹಿಂದೆ ಆಗಿ ಹೋದದ್ದನ್ನು ಹೇಳ್ತೇನೆ, ಮುಂದೇನಾಗತ್ತೋ ಅದನ್ನೆಲ್ಲ ಹೇಳ್ತೇನೆ ನಾನು. ಹೌದಾ? ಸರಿ, ಆಯ್ತು. ಹಾಗಾದರೆ ಮತ್ತೆ ನನಗೆ ನನ್ನ ಮಗಳಿಗೆ ತುಂಬ ಸಂಕಷ್ಟವಾಗಿದೆ, ತುಂಬ ಕಷ್ಟದಲ್ಲಿದ್ದಾಳೆ, ಯಾಕೆ ಅವಳು ಹೀಗಾಯಿತು ಅದನ್ನು ಹೇಳಬೇಕಲ್ಲ ನೀನು. ಆಗ ಪರಮಾತ್ಮ ಹೇಳಿದ, ನೀನೇನು ಮಾಡು ಅಂದರೆ ಮೊದಲು ಹೋಗಿ ಮಂಗಲ ಸ್ನಾನ ಮಾಡಿಕೊಂಡು ಬಾ. ಹೋಗಿ ನೀನು ಮೊದಲು ಮಂಗಲ ಸ್ನಾನ ಮಾಡಿಕೊಂಡು ಬಾ, ಶುಭ್ರವಾದ ವಸ್ತ್ರಗಳನ್ನು ಉಟ್ಕೊಂಡು ಬಾ, ಗುರುಗಳಿಗೆ ದೇವತೆಗಳಿಗೆ ನಮಸ್ಕಾರ ಮಾಡು, ದೇವರ ಮುಂದೆ ದೀಪ ಹಚ್ಚಿಡು, ಆಮೇಲೆ ನನ್ನ ಹತ್ರ ಕೇಳಲಿಕ್ಕೆ ಬಾ. ನೋಡಿ, ಜ್ಯೋತಿಷ್ಯವನ್ನು ಕೇಳೋ ಕ್ರಮವನ್ನು ಕಲಿಸಿಕೊಡ್ತಾ ಇದ್ದಾನೆ ಪರಮಾತ್ಮ. ಯಾರಾದರೂ ಜ್ಯೋತಿಷ್ಯ ನೀವು ಕೇಳಬೇಕು ಅಂತ ಹೋದ್ರಿ ಅಂದರೆ ಆಗ ಮೊದಲೇನು ಮಾಡಬೇಕು ಅಂದರೆ ಒಳ್ಳೆ ಶುಭ್ರವಾದ ವಸ್ತ್ರವನ್ನು ಉಟ್ಕೊಂಡು ಗುರುಗಳಿಗೆ ದೇವತೆಗಳಿಗೆ ನಮಸ್ಕಾರ ಮಾಡಿ ದೇವರ ಮುಂದೆ ದೀಪವನ್ನು ಹಚ್ಚಿಟ್ಟು ಹೋಗಬೇಕು. ನಾವು ಒಂದು ಒಳ್ಳೆಯ ಕಾರ್ಯ ಕೇಳಲಿಕ್ಕೆ ಹೊರಟಿದ್ದೀವಿ, ಜ್ಯೋತಿಷ್ಯವನ್ನು ಕೇಳಲಿಕ್ಕೆ ಹೊರಟಿದ್ದೀವಿ ಅಂತ. ಅದಾದ ಮೇಲೆ ನೀನು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ಪ್ರಶ್ನೆಯನ್ನು ಕೇಳು. ಪ್ರಶ್ನೆಯನ್ನು ಕೇಳುವಾಗ ಪರಮಾತ್ಮ ಹೇಳಿದ, ಮೊದಲೇನು ಮಾಡಬೇಕಮ್ಮ ನೀನಂದರೆ ಉಪಾಯನಂ ದೇಹಿ ಭದ್ರೇ ದೇವಾನಾಂ ಪ್ರೀತಿ ಸಾಧಕಂ. ನನಗೆ ಮೊದಲು ಮರದ ಬಾಗಿಣ ಕೊಡು ನೀನು, ಆಮೇಲೆ ಮರದ ಬಾಗಿಣ ಕೊಟ್ಟಾದಮೇಲೆ ನೀನು ನನಗೆ ಪ್ರಶ್ನೆಯನ್ನು ಕೇಳಬಹುದು ಅಂತ ದೇವರೇನು ಮಾಡಿದ. ಮೊದಲು ಸ್ವರ್ಣಶೂರ್ಪಂ ಸಮಾಪೂರ್ಯ, ಅವಳೇನು ಮಾಡ್ತಾಳೆ, ಬಂಗಾರದ ಮರ, ಆ ಬಂಗಾರದ ಮರದ ತುಂಬೆ ಮತ್ತು ಉತ್ತಮವಾಗಿರತಕ್ಕಂತಹ ತಂಡುಲ ಪೂರ್ವಕೈಹಿ, ಒಳ್ಳೆಯ ಅಕ್ಕಿಯನ್ನು ಹಾಕ್ಕೊಂಡು ಬಂದು ಅವಳಿಗೆ ಮತ್ತು ತಾನು ದಾನವನ್ನು ಮಾಡಿದ್ದಾಳೆ. ದಾನವನ್ನು ಮಾಡಿದ ಮೇಲೆ ಕೊನೆಗೆ ಹೇಳ್ತಾಳೆ, ನೋಡಮ್ಮ ಧರಣಿ ದೇವಿ, ನನ್ನ ಮಗು ಪಾಪ ಅದು ಅಳ್ತಾ ಇದೆ, ಮಗುಗೋಸ್ಕರ ಏನಾದರೂ ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡಿದ್ದಿದ್ರೆ ಕೊಡು, ನಾನು ಸ್ವಲ್ಪ ಅದು ಕೊಡ್ತೀನಿ. ಏನೇ ಇರಲಿ, ಅಹಕೃತಂ ರಾತ್ರಿಕೃತಂ ಸುಪಕ್ವಂ ವ್ರತ ಸಂಯುತಂ, ಮಧ್ಯಾಹ್ನ ಮಾಡಿದ್ರೂ ಪರವಾಗಿಲ್ಲ, ರಾತ್ರಿ ಮಾಡಿದ್ರೂ ಪರವಾಗಿಲ್ಲ, ಅದೇನಿದ್ರೂ ಕೊಡು ನನ್ನ ಮಗುವಿಗೆ, ಸ್ವಲ್ಪ ಅವನಿಗೇನಾದರೂ ತಿನ್ನಿಸ್ಕೊಟ್ಟೆ ಅಂದರೆ ಅವ ಅಳೋದಿಲ್ಲ ಆಮೇಲೆ ಅಂತ ಹೇಳಿದರೆ ಆಗ ಪಾಪ ಧರಣಿದೇವಿ ಏನು ಮಾಡ್ತಾಳೆ, ಒಳಗೆ ಹೋಗಿ ಒಳ್ಳೆ ಉತ್ತಮವಾಗಿರತಕ್ಕಂತಹ ಪಾಯಸ, ಶ್ರೇಷ್ಠವಾದ ಪಾಯಸವನ್ನು ಮಾಡಿಕೊಂಡು ಅದಕ್ಕೆಲ್ಲ ಆ ಅನ್ನವನ್ನು ತಂದು ಕೊಡ್ತಾಳೆ. ಅನ್ನವನ್ನು ತಂದು ಕೊಟ್ಟರೆ ಆಗ ಬ್ರಹ್ಮದೇವರು ಅನ್ನವನ್ನು ಸ್ವೀಕಾರ ಮಾಡಲಿಲ್ಲ. ಆ ಅನ್ನವನ್ನು ಸ್ವೀಕಾರ ಮಾಡಲಿಲ್ಲ. ಯಾಕೆ? ಮಾನುಷಾನ್ನಂ ನಭುಕ್ತವಾನ್, ಮನುಷ್ಯರು ನಿರ್ಮಾಣ ಮಾಡಿದ ಅನ್ನವನ್ನು ಬ್ರಹ್ಮದೇವರು ಸ್ವೀಕಾರ ಮಾಡಲಿಲ್ಲ. ಯಾಕೆ ಅಂದರೆ ದೇವತೆಗಳು ಭೂಮಿ ಮೇಲೆ ಅವತಾರ ಮಾಡಿದಾಗ ಅವರು ಮನುಷ್ಯರು ಅಂತ ಯಾವಾಗ ಆಗ್ತಾರೆ? ಅವರು ಮನುಷ್ಯರು ಅಂತ ಯಾವಾಗ ಆಗ್ತಾರೆ ಅಂದರೆ ಮನುಷ್ಯರು ನಿರ್ಮಾಣ ಮಾಡಿದ ಅನ್ನವನ್ನು ತಿಂದ ಮೇಲೆ ಅವರು ಮನುಷ್ಯರಾಗ್ತಾರೆ. ಅಲ್ಲಿವರೆಗೆ ಅವರು ಮನುಷ್ಯರಾಗೋದಿಲ್ಲ. ದ್ರೌಪದಿ ದೇವಿ ಯಜ್ಞಕುಂಡದಿಂದ ಹುಟ್ಟಿ ಬರ್ತಾಳೆ. ಯಜ್ಞಕುಂಡದಿಂದ ಹುಟ್ಟಿ ಬಂದರೆ ಅವಳು ಮನುಷ್ಯಳಲ್ಲ ಆವಾಗ. ಹಾಗಾದರೆ ಯಾವಾಗ ಅವಳು ಮನುಷ್ಯಳು ಅಂತ ಆದ್ಲು ಅಂತ ಕೇಳಿದರೆ ಆಗ ಆಚಾರ್ಯ ಹೇಳ್ತಾರೆ, ಮಾನುಷಾನ್ನು ಉಪಭೋಗೇನ, ಮನುಷ್ಯರು ನಿರ್ಮಾಣ ಮಾಡಿದ ಅನ್ನವನ್ನು ತಿನ್ನೋದರಿಂದ ಅವರು ಮನುಷ್ಯರಾಗಿಬಿಡ್ತಾರೆ. ಆದರೆ ದೇವರಿಗೆ ಏನು ಸಂಬಂಧ ಇಲ್ಲ. ದೇವರೇನು ಮಾಡ್ತಾನೆ, ಆ ಅನ್ನವನ್ನು ತಿನ್ನುವಾಗ ನೀವು ಮಾನುಷವಾದ ಅನ್ನವನ್ನೇ ಮಾಡಿರಿ, ಏನು ಬೇಕಾದ್ ಮಾಡಿರಲಿ, ದೇವರೇನು ಮಾಡ್ತಾನೆ ಅಂದರೆ ಆ ಅನ್ನದಲ್ಲಿ ತನ್ನದೇ ಆದ ರೂಪವನ್ನು ತಾನು ಸ್ವೀಕಾರ ಮಾಡಿಬಿಡ್ತಾನಷ್ಟೇ. ದೇವರಿಗೆ ನೀವು ನಿಮಗೆ ಯಾವುದು ಪದಾರ್ಥಗಳನ್ನು ನೀವು ದೇವರಿಗೆ ನಿಷಿದ್ಧವಾದದ್ದನ್ನು ಮಾಡಬಾರದು, ಯೋಗ್ಯವಾದದ್ದನ್ನು ವಿಹಿತವಾದದ್ದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಆದರೆ ನೀವು ಹೆಂಗೆ ಮಾಡಿರಿ, ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಆ ದೇವರದನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿ ನಾವು ಹೆಂಗೆಂಗೋ ಮೈಲಿಗೆಯಿಂದ ಮಾಡೋದಲ್ಲ. ಯಾಕೆ? ದೇವರಿಗೆ ಸಮರ್ಪಣೆ ಮಾಡಿದ ಪುನಃ ಮತ್ತು ನಾವು ತಗೋಬೇಕಲ್ಲ ಅದನ್ನು. ದೇವರು ಪರಮಾತ್ಮ ಏನಿದ್ದಾನಲ್ಲ, ಅವ ಹೆಂಗೆ ಬೇಕಾದ್ರೂ ತಗೊಳ್ತಾನೆ, ಅವನಿಗೆಲ್ಲ ಗೊತ್ತಿದೆ. ಆದರೆ ನಾವು ತಗೋಬೇಕಾದರೆ ಅದನ್ನು ಮಡಿಯಿಂದೇ ನಾವು ತಗೋಬೇಕು. ಅಂದರೆ ನಾವು ಅನ್ನವನ್ನು ಮಡಿಯಿಂದಲೇ ದೇವರಿಗೆ ನಿವೇದನೆ ಮಾಡಬೇಕು. ಹಾಗಾಗಿ ಬ್ರಹ್ಮದೇವರು ಏನು ಮಾಡಿದ್ರು ಅಂದರೆ ಮಾನುಷಾನ್ನಂ ನ ಭುಕ್ತವಾನ್, ಮನುಷ್ಯರ ಅನ್ನವನ್ನು ಅವರು ಸ್ವೀಕಾರ ಮಾಡಲಿಲ್ಲ.
ಇಲ್ಲ. ಪ್ರರೋಧ ಲೋಕರೀತ್ಯೈವ, ಅಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ. ಅಳ್ಳಿಕತ್ತಾಗ ಆಗ ಪರಮಾತ್ಮ ಹೇಳಿದ, ಈ ಮಗುವಿಗೆ ಏನು ಮಾಡೋದಮ್ಮ, ಶ್ರೀಮಂತರ ಮನೆ ಅನ್ನ ತಿಂದು ಗೊತ್ತೇ ಇಲ್ಲ ಇದಕ್ಕೆ ಶ್ರೀಮಂತರ ಮನೆ ಅನ್ನ ತಿಂದೇ ಗೊತ್ತಿಲ್ಲ. ನೀನೇನೋ ಒಳ್ಳೆ ಚೆಂದಾಗಿ ಬಾಸುಮತಿ ರೈಸು, ಅದರ ಪಾಯಸ, ಅದನ್ನು ನೀನು ಬಂಗಾರದ ಬಟ್ಟಲದಲ್ಲಿ ಕೇಸರಿ ಹಾಕಿದ ಹಾಲು ಎಲ್ಲ ಗೋಡಂಬಿ ಮಿಕ್ಸ್ ಮಾಡಿ ಬಾದಾಮಿ ಹಾಕಿ ಒಳ್ಳೆ ಗಟ್ಟಿಯಾದ ಪಾಯಸ ಮಾಡಿ ಕೊಟ್ಟಿದ್ದೀಯಾ. ಇವನಿಗೆ ತಿನ್ನೋದು ಗೊತ್ತಿಲ್ಲ. ಇವನಿಗೆ ನಮ್ಮನೆ ಹಳಸಿದನ್ನ ಇರುತ್ತಲ್ಲ ಅದೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರವಾಗಿ ಇದೇನು ಬೇಡ ಬಿಡು, ನಾನೇ ತಿಂತೀನಿ ಅಂತ ಪರಮಾತ್ಮ ತಾನೇ ಸ್ವೀಕಾರ ಮಾಡಿಬಿಟ್ಟ. ದೇವರು ಹೇಳಿದ ಕೊನೆ ಅಂದ ಏನು ಗೊತ್ತಾ ಅಂದರೆ, ನಾನು ಅನ್ನ ತಿಂದರೆ ಈ ಮಗುವಿಗೆ ಒಳ್ಳೆಯದಾಗತ್ತೆ, ಯಾಕಂದರೆ ನನ್ನ ಹೊಟ್ಟೆಯಲ್ಲಿದ್ದೇ ಈ ಮಗುವಿಗೆ ಹೋಗಬೇಕಲ್ಲ, ಅದಕ್ಕೋಸ್ಕರವಾಗಿ ಒಳ್ಳೆಯದಾಗತ್ತೆ, ನಾನೇ ತಿಂತೀನಿ ಅಂತ ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ನೋಡಿ, ತಿಳಿಬೇಕಾದ ವಿಚಾರವೇನು, ದೇವರು ಹೇಳಿದ ಅಹಃಕೃತಂ ರಾತ್ರಿಕೃತಂ. ನೋಡು, ಮಧ್ಯಾಹ್ನ ಮಾಡಿದ್ರೂ ಪರವಾಗಿಲ್ಲ, ರಾತ್ರಿ ಮಾಡಿದ್ರೂ ಪರವಾಗಿಲ್ಲ, ಆ ಅನ್ನವನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತಂದ. ಹಾಗಾದರೆ ನಾವು ಹಾಗೆ ದೇವರಿಗೆ ರಾತ್ರಿ ಮಾಡಿದ ಅನ್ನವನ್ನು ಬೆಳಿಗ್ಗೆ ಸಮರ್ಪಣೆ ಮಾಡಲಿಕ್ಕೆ ಬರುತ್ತಾ? ರಾತ್ರಿ ಮಾಡಿದ ಅನ್ನವನ್ನು ಮಾಡಲಿಕ್ಕೆ ಸಮರ್ಪಣೆ ಮಾಡಲಿಕ್ಕೆ ಬರುತ್ತಾ? ಬರಲ್ಲ. ಹಾಗಾದರೆ ರಾತ್ರಿಕೃತಂ ಅಹಕೃತಂ ಅಂದರೆ ಅರ್ಥ ಏನು ಅಂದರೆ, ಲಕ್ಷ್ಮೀದೇವಿ ಎರಡು ರೂಪಗಳು, ಅಹಶ್ಚ ರಾತ್ರಿಶ್ಚ. ಅಹಕ್ಕೆ ಅಭಿಮಾನಿ ಮಧ್ಯಾಹ್ನಕ್ಕೆ ಅಭಿಮಾನಿ ದೇವತೆಯಾದವಳು ಶ್ರೀದೇವಿ, ರಾತ್ರಿಗೆ ಅಭಿಮಾನಿ ದೇವತೆಯಾದವಳು ದುರ್ಗಾದೇವಿ. ಅಹಕೃತಂ ರಾತ್ರಿಕೃತಂ ಅಂದರೆ ಶ್ರೀದೇವಿ ಮಾಡಿದಿದ್ರೂ ಪರವಾಗಿಲ್ಲ, ದುರ್ಗಾದೇವಿ ಮಾಡಿದರೂ ಪರವಾಗಿಲ್ಲ, ಆ ಅನ್ನವನ್ನು ಕೊಡುವಂತ ಅರ್ಥ. ಅಹಕೃತಂ ಅಂದರೆ ಮಧ್ಯಾಹ್ನ ಮಾಡಿದ್ದು ರಾತ್ರಿ ಮಾಡಿದ್ದು ಅಂತ ಅರ್ಥ ಅಲ್ಲ. ಶ್ರೀದೇವಿ ಮತ್ತು ದುರ್ಗಾದೇವಿ ಯಾರು ಮಾಡಿದ್ದು ಅನ್ನ ಇದ್ರೂ ಪರವಾಗಿಲ್ಲ, ಅದನ್ನು ಕೊಡು ಅಂತ ಅರ್ಥ. ಹಾಗಾಗಿ ಪರಮಾತ್ಮ ಅದನ್ನು ತಾನು ಸ್ವೀಕಾರವನ್ನು ಮಾಡಿದ್ದಾನೆ. ಮತ್ತೆ ಅದಾದ ಮೇಲೆ ಸುಶ್ರೋಣಿ ತಾಂಬೂಲಂ ದೇಹಿ ಮೆಂಗನೆ, ತಾಂಬೂಲವನ್ನು ಕೊಡುವಂತ ಕೇಳಿದ್ದಾನೆ ಪರಮಾತ್ಮ. ಆಗ ಆ ಧರಣಿದೇವಿ ತಾಂಬೂಲ ಕೊಟ್ಟಿದ್ದಾಳೆ. ತಾಂಬೂಲವನ್ನು ಪರಮಾತ್ಮ ಏಲಾಲವಂಗ ಕರ್ಪೂರ ನಾಗವಲ್ಲಿ ದಲೆಯರ್ಯುತಂ, ಅದರಿಂದ ಕೂಡಿರತಕ್ಕಂತಹ ತಾಂಬೂಲವನ್ನು ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ಇಲ್ಲಿ ನಾವು ತಿಳಿಯಬೇಕಾದ ವಿಚಾರವೇನು ಅಂದರೆ, ಯಾರದೇ ನೀವು ಜ್ಯೋತಿಷ್ಯ ಹತ್ತಿರ ಹೋಗಿ ಅವರಿಗೇನಾದರೂ ಪ್ರಶ್ನೆಯನ್ನು ಕೇಳಬೇಕು ಅಂದರೆ, ಯಾವಾಗಲೂ ಸಾಮಾನ್ಯವಾಗಿ ನಿಮ್ಮ ಮನೆಗೆ ಪುರೋಹಿತರು ಬಂದಿರ್ತಾರೆ. ಆ ಪುರೋಹಿತರು ಬಂದು ಏನೊಂದು ಯಜ್ಞವನ್ನು ಕಾರ್ಯವನ್ನು ಮಾಡಿಸ್ತಾರೆ. ಮಾಡಿಸಿ ಆದ ಮೇಲೆ ಮುಗಿದ ಮೇಲೆ ಕೊನೆಗೆ ದಕ್ಷಿಣೆ ಕೊಡಬೇಕು. ಅವರಿಗೆ ಕಾರ್ಯಕ್ರಮ ಮುಗಿದ ಮೇಲೆ ದಕ್ಷಿಣೆ ಕೊಡಬೇಕು. ಆದರೆ ಜ್ಯೋತಿಷಿಗಳ ಹತ್ರ ಹೋದರೆ ಮೊದಲೇ ದಕ್ಷಿಣೆ ಕೊಟ್ಬಿಡ್ಬೇಕು. ಮೊದಲೇ ದಕ್ಷಿಣೆ ಕೊಟ್ಟು ಆಮೇಲೆ ಪ್ರಶ್ನೆ ಕೇಳಬೇಕು. ಯಾಕೆ, ನೀವು ಕೊಡೋ ದಕ್ಷಿಣೆ ಮೇಲೆ ಅವ್ರು ಹೇಳ್ತಾರೆ ಹೇಗಿರುತ್ತೆ ಅಂತ. ಹಾಗಾಗಿ ಅದೇ ಇದೇನು ಪ್ರೀಪೇಯ್ಡ್ ಪೋಸ್ಟ್ ಪೇಯ್ಡ್ ಬಂತು ನೋಡ್ರಿ. ಈ ಪ್ರೀಪೇಯ್ಡು ಜ್ಯೋತಿಷಿಗಳಿಗೆ ಕೊಡಬೇಕಾದ್ರೆ ಪ್ರೀಪೇಯ್ಡ್ ಆಗೇ ಕೊಡಬೇಕು. ಅವ್ರಿಗೆ ಮೊದಲೇ ಕೊಟ್ಬಿಡ್ಬೇಕು. ಆಮೇಲೆ ಅವರು ನಿಮಗೆ, ಅದಕ್ಕಾಗಿ ಪರಮಾತ್ಮ ಏನು ಮಾಡಿದ, ಮೊದಲೇ ಇಸ್ಕೊಂಡ್ಬಿಟ್ಟ. ಉಪಾನವನ್ನು ಮೊದಲೇ ಇಸ್ಕೊಂಡು ಆಮೇಲೆ ದೇವರೇನು ಮಾಡ್ತಾನೆ ನೋಡಿ, ಜ್ಯೋತಿಷ್ಯ ಹೇಳುವವರು ಕೂಡ ಹೆಂಗೋ ಹೇಳೋದಲ್ಲ, ಅವರೆಲ್ಲ ಮಂಗಲಾಚರಣೆ ಮಾಡಿ ಎಲ್ಲ ಕುಲದೇವರನ್ನು, ಇಷ್ಟ ದೇವತೆಯನ್ನು, ವಿಶಿಷ್ಟ ದೇವತೆಗಳನ್ನೆಲ್ಲ ಸ್ಮರಣೆ ಮಾಡಿ ಆಮೇಲೆ ಅವರು ಜ್ಯೋತಿಷ್ಯವನ್ನು ಹೇಳಬೇಕು. ಅದಕ್ಕಾಗಿ ಪರಮಾತ್ಮ ಏನು ಮಾಡಿದ, ಆದೋ ನಾರಾಯಣಂ ಧ್ಯಾತ್ವಾ ಪಶ್ಚಾ ಲಕ್ಷ್ಮೀಂ ಪಿತಾಮಹಂ, ದೇವರನ್ನು ಧ್ಯಾನ ಮಾಡಿದ. ಲಕ್ಷ್ಮೀದೇವಿ, ಬ್ರಹ್ಮದೇವರು, ಸರಸ್ವತಿ, ವಾಯುದೇವರು, ಉಮಾಕಾಂತ, ಇಂದ್ರಂ ಅತಃ ಪರಂ ಎಲ್ಲ ದೇವತೆಗಳನ್ನು ವಿಶೇಷವಾಗಿ ಎಲ್ಲ ಮತ್ತು ಕ್ಷೇತ್ರಾಭಿಮಾನಿ ದೇವತೆಗಳನ್ನು ಸ್ಮರಣೆ ಮಾಡಿದ. ನಾರಸಿಂಹಂ ಜಗನ್ನಾಥಂ ಪಾಂಡುರಂಗಂ ಅಹೋಬಲಂ, ಪಾಂಡುರಂಗನ ಸ್ಮರಣೆ ಮಾಡ್ತಾನೆ. ಎಷ್ಟೋ ಜನ ತಪ್ಪು ತಿಳಿದಿದ್ದಾರೆ. ಪಂಢರಪುರದ ವಿಠ್ಠಲ ಪಾಂಡುರಂಗ ಅವನು ಯಾವ ಪುರಾಣದಲ್ಲೂ ಬಂದಿಲ್ಲ ಅಂತ. ಸ್ಕಾಂದ ಪುರಾಣದಲ್ಲಿ ಸ್ಪಷ್ಟವಾಗಿ ಪಾಂಡುರಂಗ ಕ್ಷೇತ್ರ ಮಹಾತ್ಮೆ ಬಂದಿದೆ. ಇಲ್ಲೂ ಉಲ್ಲೇಖ ಮಾಡ್ತಾ ಇದ್ದಾರೆ, ಪಾಂಡುರಂಗಂ ಅಹೋಬಲಂ. ಸ್ಪಷ್ಟವಾಗಿ ಪರಮಾತ್ಮನ ಒಂದು ಉಲ್ಲೇಖವನ್ನು ಮಾಡ್ತಾರೆ. ಪಂಪಾಧ್ಯಕ್ಷ, ವಿರೂಪಾಕ್ಷ, ಶ್ರೀಶೈಲ, ವೆಂಕಟಗಿರೀಶ, ಕಾಲಹಸ್ತೀಶ್ವರ, ಘಟಿಕಾಚಲ ಸಂಸ್ಥಾನ ಎಲ್ಲ ದೇವತೆಗಳನ್ನು ಭಗವಂತ ಸ್ಮರಣೆ ಮಾಡಿ ಕೊನೆಗೆ ಏನು ಮಾಡಿದ ಗೊತ್ತಾ,
ರಮೇ ಕೊಲ್ಹಾಪುರೇ ದಕ್ಷೆ ಪಾಹಿಮಾಂ ಪರದೇಶಗಾಂ ಅಂದ್ಬಿಟ್ಟ. ರಮಾದೇವಿಯನ್ನು ಸ್ಮರಣೆ ಮಾಡಿದ. ಕೊಲ್ಹಾಪುರದಲ್ಲಿರ್ತಕ್ಕಂಥ ಲಕ್ಷ್ಮೀದೇವಿಗೆ ಹೇಳ್ತಾನೆ, ನೋಡಮ್ಮ ಎಲ್ಲ ನಿಂದೇ ಇದು ಅಂತಂದ. ಯಾಕಂದ್ರೆ ನೀ ಬಿಟ್ಟು ಹೋಗಿದ್ದಿ ಅಂದರೆ, ಬಿಟ್ಟು ಹೋಗಿದ್ದಿಲ್ಲ ಅಂದರೆ ಏನಾಗ್ತಿರ್ಲಿಲ್ಲ, ನೀ ಬಿಟ್ಟು ಹೋಗಿದ್ದಕ್ಕೆ ಇಷ್ಟೆಲ್ಲ ಆಯ್ತಿದು ಅಂತ ಪರಮಾತ್ಮ ಹೇಳಿ, ಆಗ ಪರಮಾತ್ಮ ಅಂತಾನೆ, ಆಯಿತು ನಾನು ಹೇಳ್ತೀನಿ ಕೇಳಿ. ಇವಾಗ ಸ್ವಯಂ ದೇವರೇ ತಾನೇ ಬಂದಿದ್ದ. ಹಿಂದಿನ ದಿವಸ ತಾನೇ ಡೈರೆಕ್ಟಾಗಿ ಹೇಳ್ಬೋದಾಗಿತ್ತು, ನಾನೇ ಬಂದಿದ್ದೆ, ನಾನೇ ಕುದುರೆ ಮೇಲೆ ಬಂದಿದ್ದೆ, ನನ್ನನ್ನೇ ನೋಡಿ ನಿನ್ನ ಮಗಳು ಮೋಹಿತಳಾಗಿದ್ದಾಳೆ ಅಂತ ಹೇಳ್ಬೋದಾಗಿತ್ತು. ಆದರೆ ಪರಮಾತ್ಮ ಏನು ಮಾಡಿದ ಅಂದರೆ, ಆ ಜ್ಯೋತಿಷ್ಯ ಶಾಸ್ತ್ರದ ನಿಯಮಗಳಿಗೆ ತಕ್ಕಂತೆ ತಾನು ಉತ್ತರ ಕೊಡಬೇಕು. ಹಾಗೆ ಮಾಡಿ ದೇವರೇನು ಮಾಡಿದ ಅಂದರೆ, ನೋಡು, ತಿರಾಶೀನ್ ಮೌಕ್ತಿಕಾನಾಂತು ಶೂರ್ಪಪೂರ್ಣಮಿದಂ ಶುಭಂ. ದೊಡ್ಡದಾದ ಮರ, ಆ ಮರದ ತುಂಬೆ 3 ಅಕ್ಕಿಯ ರಾಶಿಗಳನ್ನು, ಮುತ್ತಿನ ರಾಶಿಯನ್ನು ದೇವರು ಮಾಡಿಸ್ತಾನೆ. 3 ಮುತ್ತಿನ ರಾಶಿಯನ್ನು ಮಾಡಿಸಿ ಆ ಧರಣಿ ದೇವಿಯ ಮುಂದೆ 3 ಮುತ್ತಿನ ರಾಶಿಗಳನ್ನು ಹಾಕಿದ. ಹಾಕಿ ಏನು ಮಾಡ್ತಾನೆ ಅಂದರೆ, ಕೃತ್ವಾ ಮೌಕ್ತಿಕ ರಾಶೀನ್ ಸ್ತ್ರೀನ್ ಏಕರಾಶೌ ವಿಚಿಂತ್ಯತಾಂ ಹಸ್ತೆ ದತ್ವಾ ವರಾಂ ಯಷ್ಟಿಂ ಏಕೇಶ್ವೇಕಂ ಅನಯಾ ಸ್ಪೃಶ. ದೇವರೇನು ಮಾಡಿದ, ಧರಣಿ ದೇವಿಯನ್ನು ಕೂಡಿಸಿ ತನ್ನ ಕೈ ಒಳಗಡೆ ಒಂದೇನು ಕುಚ್ಚಿ ಇತ್ತಲ್ಲ, ಒಂದು ಕಟ್ಟಿಗೆ, ಅದೇನು ಕೋಲಿತ್ತು ನೋಡಿ, ಆ ಕೋಲನ್ನು ಅವಳಿಗೆ ಕಣ್ಮುಚ್ಚು ಅಂತ ಹೇಳಿದ. ಅವಳು ಕಣ್ಣು ಮುಚ್ಚಿದಾಗ ಒಂದು ಸಾರಿ ಆ ಕೋಲನ್ನು ಮುತ್ತಿನ ರಾಶಿ ಮೇಲೆ ಇಡೋದು, ಅವಳು ತಲೆ ಮೇಲೆ ಇಡೋದು, ಅಲ್ಲಿ ರಾಶಿ ಮೇಲೆ ಇಡೋದು, ತಲೆ, ಅದೊಂದು ರೀತಿ ಅದು. ಹಾಗೆ ಮಾಡಿ ಆಮೇಲೆ ಆ ಕೋಲನ್ನು ಅವಳು ಕೈಯಲ್ಲಿ ಕೊಟ್ಟು ಹೇಳೋದು ಏನಂತ, ನಿನ್ನ ಮನಸ್ಸಿನಲ್ಲಿ ಒಂದು ಯಾವುದಾದ್ರೂ ರಾಶಿಯನ್ನು ಚಿಂತನೆ ಮಾಡಿ ಈ 3 ಮುಕ್ತಿನ ರಾಶಿಗಳಿದೆಯಲ್ಲ ಅದನ್ನು ಅಲಗಾಡಿಸು. ನೀನು ಯಾವುದನ್ನು ಅಲಗಾಡಿಸ್ತೀಯಲ್ಲ ಅದನ್ನು ನೋಡಿ ನಾನು ಫಲ ಹೇಳಬೇಕು ನಿನಗೆ. ಅದನ್ನು ನೋಡಿ ಕ್ಯಾಲ್ಕುಲೇಷನ್ ಮಾಡಬೇಕು ಅವರು. ಜ್ಯೋತಿಷ್ಯದಲ್ಲಿ ಏನಾಗುತ್ತೆ ಅಂದರೆ, ನೀವು ಅದರಲ್ಲಿ ಲೆಕ್ಕ ಹಾಕೋದೇ ಮುಖ್ಯ. ಜ್ಯೋತಿಷ್ಯದಲ್ಲಿ ಸಂಖ್ಯಾ ಜ್ಯೋತಿಷ್ಯ ಅಂತ ಇದೆ, ಗ್ರಹಗಳ ಜ್ಯೋತಿಷ್ಯವೇ ನೋಡಿ, ಕವಡೆಯ ಜ್ಯೋತಿಷ್ಯ ಇದೆ. ಎಲ್ಲದರಲ್ಲೂ ನಿಮಗೆ ಮೇನ್ ಅಂದರೆ ಅಲ್ಲಿ ಕ್ಯಾಲ್ಕುಲೇಷನ್ದ, ಇವರು ಹಿಂಗೆ ಮಾಡಿದರೆ ಹಿಂಗಾಗತ್ತೆ ಅಂತ ಶಾಸ್ತ್ರದಲ್ಲಿ ಬರೆದಿರ್ತಾರೆ, ಅದು ತಕ್ಕಂಗೆ ಅವರು ಹೇಳ್ತಿರ್ತಾರೆ. ಹಾಗೆ ಇವಳೇನು ಮಾಡ್ತಾಳೆ ಅಂದರೆ, ಉತ್ಯುಕ್ತಯ ತಯಾ ದೇವಿಯ ಮಧ್ಯರಾಶೋ ವಿಲೋಡಿತೆ ಭಾವಸಾಮ್ಯಂ ತಥೋ ಜ್ಞಾತ್ವ ಪ್ರಕೃಷ್ಟ ವಾಕ್ಯಮಬ್ರವೀ. ನೋಡಿ, ಆಗ ಪರಮಾತ್ಮ ಏನು ಮಾಡಿದ ಅಂದರೆ, ಅವಳು ಏನು ಮಾಡ್ತಾಳೆ, ಆ 3 ಏನೊಂದು ಮುತ್ತಿನ ರಾಶಿಗಳಿತ್ತೋ ಅದರಲ್ಲಿ ಮಧ್ಯದ ಮುತ್ತಿನ ರಾಶಿಯನ್ನು ಅಲಗಾಡಿಸ್ತಾಳೆ. ಅಲಗಾಡಿಸಿದಾಗ ಏನಾಯಿತು, 3 ಇದ್ದಿದ್ದಾಗ 2 ಆಯಿತು. ಯಾಕೆ ಅಂದರೆ 3 ರಾಶಿ ಇತ್ತು, ಮಧ್ಯದಲ್ಲಿಯ ರಾಶಿಯನ್ನು ಅಲಗಾಡಿಸಿಬಿಟ್ರೆ ಅದು 50-50 ಆಯಿತು. ಆಗ ಈ 50 ಒಂದು ಕಡೆಗೆ ಹೋಯಿತು, ಇನ್ನೊಂದು 50 ಈ ಕಡೆ ಬಂದಾಗ 2 ಆಯಿತು. 2 ಆದರೆ ಅದಕ್ಕೆ ಭಾವಸಾಮ್ಯ ಅಂತ ಕರೀತಾರೆ. ಅದು ಸಾಮ್ಯ ಭಾವ. 3, 5, 7 ಇವೆಲ್ಲ ವಿಷಮ. 3, 5, 7 ಎಲ್ಲ ವಿಷಮ. 2, 4, 6, 8, 10 ಎಲ್ಲ ಸಾಮ್ಯ. ಹಾಗಾದರೆ ಸಾಮ್ಯ ಭಾವ ಬಂತು ಅಂದರೆ ಹಾಗಾದರೆ ಹಿಂಗಾಗಿರಬೇಕು ಅಂತ ದೇವರು ಆಮೇಲೆ ಹೇಳಲಿಕ್ಕೆ ಶುರು ಮಾಡಿದ. ಏನಾಗಿದೆ ಅಂದರೆ, ನಿನ್ನೆ ದಿವಸ ಒಬ್ಬ ಉತ್ತಮನಾದ ತುರಗಾರೂಢನಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಬಂದಿದ್ದ. ಬಹಳ ಸುಂದರವಾದ ವಿಗ್ರಹ ಅವನು, 32 ಲಕ್ಷಣಗಳಿಂದ ಕೂಡಿರತಕ್ಕಂತಹ ಸ್ವಾಮಿ. ಅವನನ್ನು ನೋಡಿ ನಿನ್ನ ಮಗಳು ಮೋಹವಶಳಾಗಿದ್ದಾಳೆ, ಕಾಮಜ್ವರ ಸುಪೀಡಿತಳಾಗಿದ್ದಾಳೆ. ಅದಕ್ಕೆ ನೀನು ಮಾಡಬೇಕು ಅಂದರೆ, ಅವನಿಗೇನೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ನೀ ಸಂಕಲ್ಪ ಮಾಡು. ಸಂಕಲ್ಪ ಮಾಡಿದಿ ಅಂತ ಆದರೆ ಅವಳಿಗೆಲ್ಲ ಶಾಂತವಾಗ್ತದೆ ಅಂತ ಪರಮಾತ್ಮ ಹೇಳಿಬಿಟ್ಟ. ಆಗ ಧರಣಿದೇವಿ ಕೇಳ್ತಾಳೆ, ಆಯ್ತಮ್ಮ, ಯಾರವ, ಎಲ್ಲಿರ್ತಾನವನು ಮತ್ತೆ ಬೇಕಲ್ಲ ನಮಗೆ, ಸುಮ್ಮನೆ ಹಾಗೆ ಕೊಡೋ ಅಂದರೆ ಹೇಗೆ? ಪರಮಾತ್ಮನೇ ಹೇಳಿಬಿಟ್ಟ, ವೈಕುಂಠಸ್ಥಃ ಹರಿಸ್ಸಾಕ್ಷಾತ್ ವರ್ತತೆ ವೆಂಕಟಾಚಲೇ. ವೈಕುಂಠದಲ್ಲಿರುವ ಶ್ರೀಹರಿ ಪರಮಾತ್ಮನೇ ವೆಂಕಟಾಚಲಕ್ಕೆ ಬಂದಿದ್ದಾನೆ. ಅವನು ವಿದ್ಯಾವಾನ್ ಧನವಾನ್ ಬಲಿ, ವಿದ್ಯಾವಂತ, ಧನವಂತ ಮತ್ತು ಬಲಿಷ್ಠನಾಗಿದ್ದಾನೆ. ಯಾವುದೇ ಒಬ್ಬ ವರ ಇರಬೇಕಾದರೆ ಆ ವರನಿಗೆ ಇರಬೇಕಾದ 3 ಗುಣಗಳು. ಮೊದಲನೇದು ವಿದ್ಯಾ,
ಎರಡನೇದ್ದು ಹಣ, ಮೂರನೇದ್ದು ಬಲ. ಮೂರು ಇರಬೇಕು. ವಿದ್ಯಾವಾನ್, ಧನವಾನ್, ಬಲಿ, ಮೂರೂ ಇದೆ ಅವನ ಹತ್ರ ನೋಡಿ. ಹಾಗಾಗಿ ಆ ರೀತಿಯಾಗಿ ಹೇಳಿದಾಗ ಆಯಿತು ಅಂತಾಳೆ ಧರಣಿದೇವಿ. ಅಂತಾಳೆ, ಆಯ್ತಮ್ಮ ಸರಿ ಇದೆ, ಕೊಡ್ಬೋದು ನನ್ನ ಮಗಳನ್ನು. ಅಯಾಚಿತಾಮಯ ಕನ್ಯಾ ಕಥಂ ದೇಯ ಭವಿಷ್ಯತಿ. ನೋಡ್ರಿ, ಭಾಳ ಮಹತ್ವದ ಮಾತು. ಇವತ್ತೆಲ್ಲ ನಾವು ಅದನ್ನು ಆ ಪದ್ಧತಿ ಈಗ ಹೊರಟೋಗಿದೆ, ಮತ್ತೆ ಅದೇ ಬರ್ತಾ ಇದೆ ಮತ್ತೆ ಅದೇ ಬರ್ತಾ ಇದೆ ಈಗ. ಆಗಿನ ಕಾಲದಲ್ಲಿ ಏನಿತ್ತು ಅಂದರೆ ಕನ್ಯಾಪ್ರಧಾನನಾಗ ಕನ್ಯೆ ಇದ್ದವರು ಮನೆಗೆ ಹೋಗಿ ವರಪಕ್ಷದವ್ರು ಕೇಳಬೇಕು, ಹೀಗೆ ನಿಮ್ಮ ಮನೆಯಲ್ಲಿ ಕನ್ಯೆ ಇದ್ದಾಳಂತಲ್ಲ, ನಮ್ಮ ಮಗನ ವರ ಇದ್ದಾನೆ, ನೀವು ಕೊಡ್ತೀರಾ ಅಂತ ಕೇಳಬೇಕು. ಅದಕ್ಕಾಗಿ ಧರಣಿದೇವಿ ಕೇಳ್ತಾ ಇದ್ದಾಳೆ, ನಮ್ಮ ಮನೆಗೆ ಯಾರು ಬಂದು ಕೇಳಲೇ ಇಲ್ಲ ಅಂದರೆ ನಾವು ಹೆಂಗೆ ಕೊಡೋಣ ಅಂತಂದರೆ, ಆಗ ಪರಮಾತ್ಮ ಹೇಳಿದ, ಇವತ್ತೇ ಒಂದು ಘಟಿಕ ಆದ ಮೇಲೆ ಒಬ್ಬ ಹೆಣ್ಣುಮಗಳು ಬರ್ತಾಳೆ, ಅವಳು ನಿನ್ನ ಮಗಳನ್ನು ಬೇಡಿಕೊಂಡೇ ಬರ್ತಾಳೆ, ಅವಳ ಮಗನಿಗೆ ನೀನು ಅವಶ್ಯವಾಗಿ ಕೊಡಬಹುದು ಅಂತ ಪರಮಾತ್ಮ ಧರ್ಮದೇವಿ ತಾನು ಭಗವಂತ ಹೇಳಿ ಅವಳ ಕಡೆಯಿಂದ ಸಂಕಲ್ಪವನ್ನು ಮಾಡಿಸಿ ದೇವರಂತಾನೆ, ಸನ್ನಿಧೋ ಮಮ ಸಂಕಲ್ಪಂ ಕುರು ಕನ್ಯಾ ನಿಮಿತ್ತಕಂ. ದೇವರು ಹೇಳ್ಬಿಟ್ಟ, ತೊಗೊಂಬ, ಒಳಗಡೆ ಹೋಗಿ ನೀರು ತೊಗೊಂಡ್ಬಾ, ಮಂತ್ರಾಕ್ಷರ ತೊಗೊಂಡ್ಬಾ, ನೀರು ಬಿಟ್ಬಿಡು, ಸಂಕಲ್ಪ ಮಾಡು. ಏನಂತ? ಆ ಗಿರಿಗಹ್ವರವಾಸಿಯಾದ ಶ್ರೀನಿವಾಸನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡು ಅಂತ ಹೇಳಿ ಪರಮಾತ್ಮ ಸಂಕಲ್ಪವನ್ನು ಮಾಡಿಸಿಕೊಂಡೇ ಆಮೇಲೆ ಹೊರಟ. ದೇವರು ಹೊರಟು ಹೋದ್ಮೇಲೆ ಈ ಕಡೆಗೆ ಧರಣಿ ದೇವಿ ಪಾಪ, ಸರಿ ಹಾಗಾದರೆ ನನ್ನ ಮಗಳ ಹತ್ರ ಹೋಗಿ ಕೇಳೋಣ, ಅವಳಿಗೇನಾಗಿದೆ ಅಂತ ವಿಚಾರ ಮಾಡೋಣ ಅಂತ ಹೇಳಿ ತಾಯಿ ಹೋಗಿ ಹೇಳ್ತಾಳೆ, ಅಮ್ಮ ಏನಾಗಿದೆ ಹೇಳು. ಮನೋಗತಂ ಪುತ್ರಿ ನಿಕೇತನಂ ಪ್ರಾಪ್ಯ ರುದತಿ ಭೃಷದುಃಖಿತ ಕಿಂತೆ ಮನೋಗತಂ ಪುತ್ರಿ ನವದಿಶ್ಯಸಿ ಕಿಂಚ ಮಾಂ. ಏನಮ್ಮ ನಿನಗೆ ಏನಾಗಿದೆ, ನಿಜವಾಗಲೂ ಹೇಳು, ನಿನ್ನ ಮನಸ್ಸದ್ದನ್ನು ನಾನೆಲ್ಲ ಪೂರ್ಣ ಮಾಡಿಕೊಡ್ತೇನೆ. ಮಾತ್ರ ಸಮಂ ನಾಸ್ತಿ ಶರೀರ ಪೋಷಣಂ. ತಾಯಿಗೆ ಸಮಾನರಾಗಿರ್ತಕ್ಕಂತಹ ಮಿತ್ರ ಜಗತ್ತಿನಲ್ಲಿ ಯಾರಿಲ್ಲ, ಏನು ಬೇಕು ಅದನ್ನು ಕೇಳು, ಹೇಳ್ತೀನಿ ಅಂದಾಗ ಆಗ ಪಾಪ ಆ ಪದ್ಮಾವತಿ ದೇವಿ ಹೇಳ್ತಾ ಇದ್ದಾಳೆ ನೋಡಿ, ತತ್ರ ಕಶ್ಚಿತ್ ಪ್ರಮಾನ್ ಪ್ರಾಪ್ತಃ ಪುರಾಣ ಪುರುಷೋತ್ತಮಃ ಮಾತಃ ಸ್ಮರಾಮಿ ತದ್ಭಕ್ತ್ರಂ ಪುಂಡರೀಕನಿಭೇಕ್ಷಣಂ. ಅಮ್ಮ, ಆ ಮನುಷ್ಯನನ್ನು ನಾನು ಚಿಂತನೆ ಮಾಡ್ತೇನೆ, ಬಹಳ ಸುಂದರವಾದ ವಿಗ್ರಹ ಆ ಭಗವಂತ, ಪರಮಸುಂದರನಾಗಿದ್ದಾನೆ. ಸತ್ಯಂ ಸರ್ವೋತ್ತಮ ಸಾಕ್ಷಾತ್ ಸಯೇವ ಪುರುಷೋತ್ತಮ. ಅವನು ಸರ್ವೋತ್ತಮ ಪುರುಷೋತ್ತಮ. ಬಲಗೈಯಲ್ಲಿ ಚಕ್ರವನ್ನು ಇಟ್ಕೊಂಡಿದ್ದಾನೆ, ಎಡದಗೈಯಲ್ಲಿ ಶಂಖ ಇಟ್ಕೊಂಡಿದ್ದಾನೆ. ನೋಡಿ, ಇದೆಲ್ಲ ದೇವರು ನಿನ್ನೆ ದಿವಸ ತೋರಿಸಿದ್ದಿಲ್ಲ. ನಿನ್ನೆ ದಿವಸ ಏನು ಬಂದಿದ್ದ ಅದ್ಯಾವುದೂ ಪದ್ಮಾವತಿ ದೇವಿಗೆ ತೋರಿಸಿದ್ದಿಲ್ಲ. ಆದರೆ ಪದ್ಮಾವತಿ ದೇವಿ ಹೇಳ್ತಾ ಇದ್ದಾಳೆ, ಅವನ ಕೈಯಲ್ಲಿ ಶಂಖ ಇದೆ, ಚಕ್ರ ಇದೆ, ಗದಾ ಪದ್ಮಗಳನ್ನು ಧಾರಣೆ ಮಾಡಿದ್ದಾನೆ, ಚಕ್ರವನ್ನು ಧಾರಣೆ ಮಾಡಿದ್ದಾನೆ. ಯಾವ ಭಗವಂತನ ಚಕ್ರ ಪ್ರಭಾವದಿಂದ ವಾರಾಣಸಿಪುರಿ ಕಾಶಿಪಟ್ಟಣ ಸುಟ್ಟೋಯಿತು, ಯಾವ ಪರಮಾತ್ಮನ ಶಂಖಧ್ವನಿಯನ್ನು ಕೇಳಿ ದೈತ್ಯರೆಲ್ಲ ಸತ್ತೋದರು, ಅಂಥ ಭಗವಂತನಮ್ಮ ಅಂತ ಪದ್ಮಾವತಿ ದೇವಿ ಹೇಳ್ತಾ ಇದ್ದಾಳೆ. ಅಂದರೆ ಅದರ ಅಭಿಪ್ರಾಯ ನಾವು ತಿಳ್ಕೊಳ್ಬೇಕು ಸ್ಪಷ್ಟವಾಗಿ. ಆ ಪದ್ಮಾವತಿ ದೇವಿ ಸಾಕ್ಷಾತ್ತಾಗಿ ತಾನು ದೇವರ ದರ್ಶನ ಮಾಡಿಕೊಂಡಿದ್ದಾಳೆ. ಹಾಗಾಗಿ ಒಂದು ಮಾತು ಹೇಳ್ತಾಳೆ ನೋಡಿ, ಪದ್ಮಾವತಿ ದೇವಿ ಹೇಳ್ತಾಳೆ, ಯಾರು ಆ ಪರಮಾತ್ಮನ ಭಕ್ತರು ಯಾರು, ತದ್ಭಕ್ತ ಲಕ್ಷಣಂ ವಕ್ಷೇ. ಪರಮಾತ್ಮನ ಭಕ್ತರು ಯಾರು, ಆ ಭಕ್ತರ ಲಕ್ಷಣವನ್ನು ಹೇಳ್ತೀನಿ ಕೇಳಮ್ಮ. ಯಾರು ವೇದಶಾಸ್ತ್ರ ಪರಾಯೇಚ, ಯಾರು ವೇದಗಳನ್ನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾರೆ. ವೇದೋಕ್ತಂ ಕರ್ಮ ಕುರುವಂತಿ, ವೇದೋಕ್ತವಾದ ಕರ್ಮಗಳನ್ನು ಯಾರು ಮಾಡುತ್ತಾರೆ, ಯಾರು ಶಂಖ ಚಕ್ರ ಊರ್ಧ್ವಪುಂಡ್ರಗಳನ್ನು ಧಾರಣೆ ಮಾಡ್ತಾರೆ, ಅವರು ದೇವರ ಭಕ್ತರು ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ನಾವು ಚಕ್ರಶಂಖಗಳನ್ನು ನಮ್ಮ ಮೈ ಮೇಲೆ ವಿಶೇಷವಾಗಿ ಆ ಎಲ್ಲ ಭಗವಂತನ ಚಿಹ್ನೆಗಳನ್ನು, ಗೋಪೀಚಂದನ ಮುದ್ರೆಗಳನ್ನು ಧಾರಣೆ ಮಾಡಬೇಕು. ಧಾರಣೆ ಮಾಡಿದರೆ ಮಾತ್ರ ನಾವು ವಿಷ್ಣು ಭಕ್ತರಾಗ್ತೇವೆ, ಇಲ್ಲಾಂದರೆ ವಿಷ್ಣು ಭಕ್ತರಾಗೋದಿಲ್ಲ. ತುಂಬ ಚೆನ್ನಾಗಿ ಹೇಳ್ತಾರೆ ವರದರಾಜ ಸ್ವಾಮಿಗಳು. ಒಂದು ಕಡೆಗೆ ಹೇಳ್ತಾರೆ, ಫಾಲೆಯಲ್ಲಿ ಲಿಖಿತಂ
ಗೋಪಿಚಂದನ ಇದೆಯಲ್ಲ, ಆ ಗೋಪಿಚಂದನವನ್ನು ನೀವು ಕೈಯಲ್ಲಿ ತಿದ್ದಿ ಹಣೆಗೆ ಹಚ್ಕೋತೀರಲ್ಲ, ಯಾಕೆ ಹಣೆಗೆ ಹಚ್ಕೋಬೇಕು ಅಂದರೆ, ನೀವು ಈ ಭೂಮಿಗೆ ಬರಬೇಕಾದಾಗ ನಿಮ್ಮ ಹಣೆಯ ಬರಹವನ್ನು ಬರೆದು ಕಳಿಸಿದ್ದಾನೆ ಬ್ರಹ್ಮದೇವರು. ಹಣೆಯ ಬರಹವನ್ನು ಬರೆದು ಕಳಿಸಿದ್ದಾನೆ. ಆ ಹಣೆಯ ಬರಹ ಸ್ವಲ್ಪ ಚೇಂಜ್ ಆಗಬೇಕು ನಿಮ್ಗೆ ಅಪೇಕ್ಷೆ ಇದ್ದರೆ ಆ ಹಣೆಯ ಬರಹದ ಮೇಲೆ ಈ ಗೋಪಿಚಂದನವನ್ನು ಹಾಕಿ ತಿದ್ದಬೇಕು ಅಂತ ಹೇಳ್ತಾರೆ. ಆ ಗೋಪಿಚಂದನವನ್ನು ಹಾಕಿ ಸ್ವಲ್ಪ ನೀವು ತಿದ್ದಿದ್ರಿ ಅಂದರೆ ಆ ಲೈನ್ಸ್ ಸ್ವಲ್ಪ ಚೇಂಜ್ ಆಗಿ ಏನಾದರೂ ಒಳ್ಳೆಯ ಒಂದು ಇದು ಏನಾದರೂ ಬೇಕಾದ್ರೆ ಆಫರ್ ಬರುತ್ತೆ ಅಂತಾರೆ. ನೀವು ಸುಮ್ಮನೆ ಕೂತಿದ್ರಿ ಮನೆಯಲ್ಲಿ ಅಂದರೆ ಚೆಂದ ಗೋಪಿಚಂದನ ಹಚ್ಕೊಂಡ್ರಿ ಅಂದರೆ ಫ್ರೀ ಆಗಿದ್ದೀವಿ, ಎಲ್ಲ ಲಾಕ್ಡೌನ್ ಮುಗಿದಿದೆ ಬನ್ನಿರಿ ಅಂತ ನಿಮ್ಮನ್ನು ಕರೀತಾರೆ ಅಂತಾರೆ. ಅದಕ್ಕೆ ಅಷ್ಟು ಮಹತ್ವದ್ದು ಅಂತ ಗೋಪಿಚಂದನ ಮುದ್ರೆಯನ್ನು ಪ್ರತಿನಿತ್ಯವೂ ನಾವು ಧಾರಣೆ ಮಾಡಬೇಕು. ಅದು ಭಗವಂತನ ಚಿಹ್ನೆಗಳು ನಮ್ಮ ಮೈ ಮೇಲೆ ಯಾವಾಗಲೂ ಇರಬೇಕು, ಅದು ವಿಶೇಷ. ಅದಕ್ಕಾಗಿ ಪದ್ಮಾವತಿ ದೇವಿ ಹೇಳ್ತಾ ಇದ್ದಾಳೆ, ಯಾರು ಚಕ್ರ ಶಂಖ ಅವುಗಳನ್ನು ಧಾರಣೆ ಮಾಡಿರ್ತಾರೆ ಅಂಥವರು ಭಕ್ತರು, ಸುಳ್ಳು ಮಾತನಾಡೋದಿಲ್ಲ ಅವರು, ವಿಶೇಷವಾಗಿ ಪಿತೃಮಾತ್ರ ಮತೆ ಸ್ಥಿತಾಹ ಆಗಿದ್ದಾರೆ. ಅಂಥ ದೇವರನ್ನು ನಾನು ವಿವಾಹ ಮಾಡಿಕೊಳ್ಳಬೇಕು. ತಾಮ್ವಿನ ನಹಿ ಜೀವಾಮಿ ಸತ್ಯವಿತ್ಯವ್ಯಧಾರಯ, ಅವನು ಬಿಟ್ಟರೆ ನಾನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಪದ್ಮಾವತಿ ದೇವಿಯು ಕೂಡ ಹೇಳಿದ್ದಾಳೆ. ಅಷ್ಟೊತ್ತಿಗೆ ಏನಾಯಿತು ಅಂದರೆ, ಬಕುಲಾದೇವಿ ತಾನು ಎಲ್ಲ ಆ ಗೆಳತಿಯರ ಜೊತೆಗೆ ಕೂಡಿಕೊಂಡು ಧರಣಿದೇವಿ ಮನೆಗೆ ಬಂದಿದ್ದಾಳೆ. ಬಂದಾಗ ಆ ಕನ್ನಿಕೆಯರು ಹೇಳ್ತಾ ಇದ್ದಾರೆ ಧರಣಿ ದೇವಿಗೆ, ವಾಸಃ ಪನ್ನಗ ಶೈಲೇಂದ್ರೇ ಸ್ವಾಮಿ ಶ್ರೀ ವೆಂಕಟೇಶ್ವರ ತದಾಜ್ಞಾಕಾರಿಕಾ ಕಾಚಿನ್ ನಾಮ್ನಾ ಬಕುಲ ಮಾಲಿಕಾ. ಅಮ್ಮ, ಇವಳು ಬಕುಲ ಮಾಲಿಕಾ ಅಂತ ಇವಳ ಹೆಸರು. ಇವಳು ವೆಂಕಟಗೂ ಗೊತ್ತಿಲ್ಲ, ಏನು ಮಾತಾಡ್ತಾಳೆ ಕೇಳಬೇಕು ಅಂದಾಗ ಬಕುಲಾದೇವಿ ಹೇಳ್ತಾಳೆ, ಏನಿಲ್ಲಮ್ಮ, ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ ಪುನಃ ಕಾರ್ಯಸತೇನ ಕಿಂ. ಬಕುಲಾದೇವಿ ಅಂತಾಳೆ, ನಾನು ಬಂದಿರೋ ಕಾರ್ಯ ಇದಕ್ಕೆ ಅಂದರೆ ಕನ್ಯಾಪೇಕ್ಷೆಯಾಗಿ ನಾನು ಬಂದಿದ್ದೇನೆ, ನಿಮ್ಮ ಮನೆಯಲ್ಲಿ ಕನ್ಯೆ ಇದ್ದಾಳಂತಲ್ಲ ಅಂತ ಬಕುಲಾದೇವಿ ಕೇಳಿದರೆ, ಆಗ ಧರಣಿದೇವಿ ಅಂತಾಳೆ, ಹೌದು ಸಮ್ಯಗೋಕ್ತಂ ತ್ವಯಾದೇವಿ ವರಾಪೇಕ್ಷಾಪಿ ವರ್ತತೆ, ನಮಗೂ ವರನ ಅಪೇಕ್ಷೆ ಇದೆ, ಹೌದಾ? ಆಗ ಧರಣಿದೇವಿ ಕೇಳ್ತಾಳೆ, ಯಾರವನು ವರ, ಅವನ ಕುಲ ಏನು, ಅವನ ಆಚಾರ ಏನು, ಜಾತಿ ಏನು, ಏನೇನು ಕೆಲಸ ಮಾಡ್ತಾನೆ ಅದೆಲ್ಲ ಹೇಳು ಅಂದಾಗ ಆಗ ಬಕುಲಾದೇವಿ ವಿಸ್ತಾರವಾಗಿ ಎಲ್ಲ ಹೇಳ್ತಾಳೆ. ಆ ಭಗವಂತನ ಗೋತ್ರ ದೇವಕಿ ಜನನಿ ತಸ್ಯ, ದೇವಕಿ ಜನನಿ ಜನಕಃ ಶೂರನಂದನಃ, ಅವನು ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದ್ದಾನೆ, ಶ್ರವಣ ನಕ್ಷತ್ರ ಒಂದು, ಕೃಷ್ಣ ಎಂಬುದಾಗಿ ಅವನ ಹೆಸರು, ಆವಾಸೋ ವೆಂಕಟಗಿರಿಹಿ, ವೆಂಕಟಾಚಲದಲ್ಲಿದ್ದಾನವನು, ವಿದ್ಯಾವಾನ್ ಧನವಾನ್ ಬಲಿ, ಮತ್ತದನ್ನೇ ಹೇಳ್ತಾರೆ, ವಿದ್ಯಾವಂತ ಧನವಂತ ಬಲಿಷ್ಠನಾಗಿದ್ದಾನೆ ಅಂತ, ಬಹುಲಾಚಾರ ಸಂಪನ್ನ, ಒಳ್ಳೆಯ ಆಚಾರವಂತ ಉತ್ತಮನಾಗಿದ್ದಾನೆ, ಅವನಿಗೆ ನೀವು ಅವಶ್ಯವಾಗಿ ನಿಮ್ಮ ಮಗಳನ್ನು ಕೊಡಬಹುದು ಅಂತ ಹೇಳ್ತಾಳೆ. ಹೇಳಿದಾಗ ಆಗ ಧರಣಿದೇವಿ ನೋಡ್ತಾಳೆ, ನೋಡ್ರಿ, ಅಂದರೆ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಕನ್ಯಾದಾನ ಮಾಡಬೇಕಾದರೆ ಆಗ ಎಲ್ಲ ಕುಲಂಕಷವಾಗಿ ವಿಚಾರ ಮಾಡಬೇಕು. ದಿಢೀರಂತ ನಾವು ಒಮ್ಮೆಲೆ ಯಾವುದನ್ನು ಕೂಡ ನಂಬುವುದು ಸರಿಯಲ್ಲ. ಅದನ್ನು ತೋರಿಸೋದಕ್ಕಾಗಿ ಧರಣಿದೇವಿ ಪ್ರಶ್ನೆ ಕೇಳ್ತಾಳೆ, ಅಲ್ಲ ಅವನಿಷ್ಟು ವಿದ್ಯಾವಂತ ಬಲಿಷ್ಠ ಅಂತ ಎಲ್ಲ ಹೇಳ್ತಿ, ಆದರೆ ಎಷ್ಟು ವರ್ಷ ಅವನಿಗೆ? 25 ವರ್ಷ. 25 ವರ್ಷ ಆದರೂ ಇನ್ನೂ ಯಾಕೆ ಮದುವೆ ಆಗಿಲ್ಲ ಹೇಳಿ ನೋಡೋಣ. ನೋಡ್ರಿ, 25 ವರ್ಷ ಅಂದರೆ ಭಾಳ ದೊಡ್ಡದು ಅಂತ. ಅವಾಗ 25 ವರ್ಷ ಅಂದರೆ ಭಾಳ ದೊಡ್ಡದು, ಯಾಕೆ ಇನ್ನೂ ಮದುವೆ ಆಗಿಲ್ಲ ಅಂತಂದರೆ ಏನು ಮಾಡೋದು? ಬಕುಲಾದೇವಿ ಆಗಿಂದಾಗೆ ನಾಳೆಗೆ ಕಚ್ಕೊಂಡ್ಬಿಡ್ತಾಳೆ, ಅಯ್ಯೋ ಏನು ಹೇಳಬೇಕಪ್ಪ, ಭಾರಿ ಪ್ರಶ್ನೆ ಕೇಳಿಬಿಟ್ರಿ ಇವರು ಅಂತ ಹೇಳಿ ಸುಳ್ಳು ಹೇಳ್ಬಿಡ್ತಾಳೆ. ಏನೋ ಒಂದು ಸುಳ್ಳು ಹೇಳ್ಬಿಟ್ರೆ ಆಯಿತು ಅಂತ ಹೇಳಿ, ಇಲ್ಲ ಅವನು ಬಾಲ್ಯದಲ್ಲೇನೇ ಮದುವೆ ಆಗಿದ್ದ, ಆದರೆ ಅಲ್ಲಿ ಅವನಿಗೆ ಮಕ್ಕಳಾಗಿಲ್ಲ, ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ಹೊರಟಿದ್ದಾನೆ ಅಂತ ಹಾಗೆ ಸುಳ್ಳು ಹೇಳಿಬಿಡ್ತಾಳೆ. ನೋಡಿ, ತಿಳಿಬೇಕಾದ ವಿಚಾರವೇನು ಅಂದರೆ, ಒಂದು ಮದುವೆ ಆಗಬೇಕು ಅಂದರೆ ಆ ಮದುವೆ ಸಂದರ್ಭದಲ್ಲಿ ಸುಳ್ಳು ಹೇಳಬಹುದು ಅಂತ ಒಂದು ಶಾಸ್ತ್ರ ಇದೆ. ಅದೊಂದು ಶಾಸ್ತ್ರ ಇದೆ. ಏನು ಶಾಸ್ತ್ರ ಅಂದರೆ, ಮದುವೆ ಸಂದರ್ಭದಲ್ಲಿ ಏನೋ ಒಂದೆರಡು ಸುಳ್ಳಿದ್ರೆ ಅದೇನೋ ಸುಮ್ಮನೆ ಸುಳ್ಳಿದ್ರೆ ಹೇಳ್ಬೋದು, ಅಷ್ಟೇ ಹೊರತು ಹೇಳಿದ್ದೆಲ್ಲ ಸುಳ್ಳೇ ಇದ್ದರೆ ಏನು ಮಾಡೋದು? ಆಗ ಉಪಯೋಗ ಇಲ್ಲ. ಪಾಪ ಒಬ್ಬನು
ಇಲ್ಲ, ಒಬ್ಬ ವರನ ಪರೀಕ್ಷೆ ಮಾಡ್ಲಿಕ್ಕೆ ಬಂದ ಒಬ್ಬ ಪಾಪ ಕನ್ಯಾಪಿತ. ಕೇಳಿದ, ಏನಪ್ಪ ಸಂಧ್ಯಾ ವಂದನೆ ಮಾಡ್ತೀಯಾ? ಮಾಡ್ತೀನಿ. ದಿವಸ ಅಗ್ನಿ ಕಾರ್ಯ ಮಾಡ್ತೀಯಾ? ಮಾಡ್ತೀನಿ. ಶಾಸ್ತ್ರ ಓದಿದ್ದೀಯಾ? ಓದಿದ್ದೀನಿ. ವೇದ ಓದಿದ್ದೀಯಾ? ಎಲ್ಲ ಓದಿದ್ದೀನಿ. ಮತ್ತು ನಿನಗೇನು ಬೇರೆ ಯಾವ ದುಶ್ಚಟಗಳಿಲ್ಲಲ್ಲ, ಕೆಟ್ಟ ಚಟಗಳು ಯಾವಿಲ್ಲಲ್ಲ? ಯಾವುದೂ ಇಲ್ಲ ಸ್ವಾಮಿ ನನಗೆ. ಹೌದಾ? ಒಂದು ಮಾತ್ರ ನನಗೆ ಒಂದೇ ಒಂದು ಸಣ್ಣ ದೋಷ ಇದೆ. ಏನು? ಸುಳ್ಳು ಹೇಳ್ತೀನಿ ಅಂದ್ಬಿಟ್ಟ. ಸುಳ್ಳು ಹೇಳ್ತೀನಿ ಅಂತ ಒಂದೇ ಒಂದು ದೋಷ ಇದೆ. ಆದರೆ ಇಷ್ಟೊತ್ತನ ಹೇಳಿದ್ದೆಲ್ಲ ಸುಳ್ಳೆ ಅಂತ, ಇಷ್ಟೊತ್ತನಿಗೆ ಹೇಳಿದ್ದೆಲ್ಲವೂ ಕೂಡ ಸುಳ್ಳೆ ಅಂತಾಯಿತು. ಹಾಗೆ ಬರೀ 1000 ಸುಳ್ಳು ಹೇಳಿ ಮದುವೆ ಮಾಡಬಾರ್ದು. ಯಾವುದೋ 1-2 ಹೇಳಿದ್ರೆ ಅಡ್ಜಸ್ಟ್ ಆಗತ್ತಷ್ಟೇ. ಅದಕ್ಕೆ ಇವಳು ಪಾಪ ಹೇಳಿಬಿಟ್ಲು. ಹಾಗೆ ಹೇಳಿದಾಗ ಸರಿ ಆಯ್ತು, ಹಾಗಾದರೆ ಒಳ್ಳೆಯದಾಯಿತು ಅಂತ ಹೇಳಿ ಬಕುಲಾದೇವಿ ಹೇಳ್ತಾಳೆ. ಅದಾದ ಮೇಲೆ ಧರಣಿದೇವಿ ತಾನು ಹೋಗಿ ರಾಜನಿಗೆ ಕರೀತಾಳೆ. ರಾಜನಿಗೆ ಹೇಳ್ತಾಳೆ, ನೋಡ್ರಿ ಆಕಾಶ ರಾಜ ಇಲ್ಲಿ ಒಬ್ಬಳು ಕನ್ಯೆಯನ್ನು ಅಪೇಕ್ಷೆ ಇಟ್ಕೊಂಡು ಬಂದಿದ್ದಾಳೆ. ನಮ್ಮಲ್ಲಿ ಮತ್ತು ನಮಗೂ ವರನ ಅಪೇಕ್ಷೆ ಇದೆ, ಮಗಳ ಮದುವೆ ಆಗಬೇಕಾಗಿದೆ, ಅದಕ್ಕಾಗಿ ಮತ್ತೆ ವಿಚಾರ ಮಾಡಿರಿ ಅಂತ ಆಕಾಶ ರಾಜನಿಗೆ ಹೇಳಿದಾಗ ಆಕಾಶ ರಾಜ ಅಂದ, ಆಯ್ತಮ್ಮ, ಅವಶ್ಯವಾಗಿ ನಾನು ಒಪ್ಕೊಳ್ತೀನಿ. ಆ ರಾಜನಿಗೆ ನನ್ನ ಕೃಷ್ಣ ಶ್ರೀನಿವಾಸನಿಗೆ ಕೊಟ್ಟು ಅವಶ್ಯವಾಗಿ ಮದುವೆ ಮಾಡ್ತೀನಿ. ಆದರೆ ನನಗೆ ಪೂರ್ಣವಾಗಿ ಸ್ವಲ್ಪ ಕನ್ಫರ್ಮೇಷನ್ ಬೇಕು. ನೋಡಿ, ಮೊದಲು ಧರಣಿದೇವಿ ಪರೀಕ್ಷೆ ಮಾಡ್ತಾಳೆ, ಆಮೇಲೆ ರಾಜನು ವಿಚಾರ ಮಾಡಿದ. ನೀ ಹೇಳಿದ ತಕ್ಷಣ ನಂಬೋ ಹಾಗಿಲ್ಲ. ಕಲಿಯುಗ ಇದು. ಕಲಿಯುಗದಲ್ಲಿ ಸಡನ್ನಾಗೆಲ್ಲ ನಂಬಲಿಕ್ಕೆ ಬರೋದಿಲ್ಲ. ಏನಿದ್ದಾರೆ ಏನಿಲ್ಲ ಅಂತ ಎಲ್ಲ 10 ಕಡೆಗೆ ವಿಚಾರ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾವೊಂದು ಮಾಡ್ತೀನಿ, ಗುರುಗಳನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಆಗಿಂದಾಗಲೇ ತನ್ನ ಮಗ ಯಾರಿದ್ದ ವಸುಧಾನ ಅವನಿಗೆ ಕೊಟ್ಟು ಕಳಿಸ್ತಾನೆ. ಅವನು ಹೋಗಿ ಇಂದ್ರದೇವರ ಸ್ವರ್ಗದಲ್ಲಿ ಗುರು ಬೃಹಸ್ಪತ್ಯಾಚಾರ್ಯ ಇರ್ತಾರೆ, ಅವರನ್ನು ಕರ್ಕೊಂಡು ಬಂದರು. ಬೃಹಸ್ಪತ್ಯಾಚಾರ್ಯ ಕೇಳ್ತಾನೆ, ಸ್ವಾಮಿ ತವಾಜ್ಞೆಯ ಕರಿಷ್ಯಾಮಿ ವಿವಾಹಂ ದುಹಿತುರ್ಮಮ ಶ್ರೀನಿವಾಸಸ್ಯ ಸಂಬಂಧ ವಿಜಿತಸ್ಯಾತ್ ತವಾನಘ. ಗುರುಗಳೇ, ನಾನು ನನ್ನ ಮಗಳಾದ ಪದ್ಮಾವತಿ ದೇವಿಯರನ್ನು ಶ್ರೀನಿವಾಸನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀನಿ. ಮತ್ತು ಆ ವರ ಹೇಗಿದ್ದಾನೆ ನಿಮಗೆ ಗೊತ್ತಿದೆಯಾ ಅಂತ ಬೃಹಸ್ಪತ್ಯಾಚಾರ್ಯ ಕೇಳಿದಾಗ ಆಗ ಬೃಹಸ್ಪತ್ಯಾಚಾರ್ಯ ಅಂತಾರೆ, ನಾನು ಆವಾಗ ತುಂಬ ಭೂಮಿಗೆ ಬರ್ತಾ ಇದ್ದೆ. ಬೃಹಸ್ಪತ್ಯಾಚಾರ್ಯ ಹೇಳ್ತಾ ಇದ್ದಾರೆ, ಆವಾಗ ನಾನು ತುಂಬ ಭೂಮಿಗೆ ಬರ್ತಾ ಇದ್ದೆ, ಕಾಂಟೆಕ್ಸ್ಟ್ ಭಾಳ ಇತ್ತು. ನಾನಿವಾಗ ಭೂಮಿಗೆ ಬರೋದು ಬಿಟ್ಬಿಟ್ಟಿದ್ದೀನಿ ಅಂತ. ಅಂದರೆ ಹೇಗೆ ಇವತ್ತೆಲ್ಲ ನಾವೆಲ್ಲ ಬೇರೆ ಬೇರೆ ಇದಕ್ಕೆ ಹೋಗಿ ಬರ್ತಾರೆ, ಅಂದರೆ ಇಲ್ಲಿಂದ ಬಾಂಬೆಗೆ ಹೋಗಿ ಬರ್ತಾರೆ, ಬೆಂಗಳೂರಿಗೆ ಹೋಗಿ ಬರ್ತಾರೆ. ಹಾಗೆ ಸ್ವರ್ಗದಲ್ಲಿದ್ದವರು ಭೂಮಿಗೆ ಬಂದು ಹೋಗ್ತಾ ಇದ್ರು, ಭೂಮಿಗೆ ಬಂದು ಹೋಗ್ತಾ ಇದ್ರು. ಕಾಂಟೆಕ್ಸ್ಟ್ ಇತ್ತು ಅವಾಗ ಭೂಮಿಗೆ ಸ್ವರ್ಗಕ್ಕೆ. ಯಾವಾಗ ಕಲಿಯುಗ ಜಾಸ್ತಿ ಆಗ್ತಾ ಹೋಯ್ತೋ ಕಾಂಟೆಕ್ಸ್ಟ್ ಕಮ್ಮಿ ಆಗಿಬಿಡ್ತು. ಸ್ವರ್ಗದಿಂದ ಬರೋರು ಯಾರು ಬರಲೇ ಇಲ್ಲ, ಆಮೇಲೆ ಬ್ಲಾಕ್ ಆಗಿ ಹೋಗ್ಬಿಡ್ತು. ಯಾಕೆ ಅಂದರೆ ನೋಡಿ, ನಾವು ಈ ಮಾತನ್ನು ನಾವು ಮಹಾಭಾರತದಲ್ಲೂ ಕೇಳ್ತೇವೆ. ಭೀಷ್ಮಾಚಾರ್ಯರ ಮೂಲ ರೂಪದಲ್ಲಿ ಯಾವ ದ್ಯುನಾಮಕ ವಸುಗಳವರು, ಆ ವಸುವಿನ ಹೆಂಡತಿಯ ವರಾಂಗಿ ಅಂತ, ಅವಳಿಗೆ ಒಬ್ಬಳು ಭೂಮಿಯಲ್ಲಿ ಗೆಳತಿ ಇದ್ಲು, ಅವಳ ಹೆಸರು ವರಾಂಗಿ ಅಂತ. ಏಕನಾಮ್ನಿ ಸದಾ ಪ್ರೀತಿ, ಒಂದೇ ಹೆಸರಿತ್ತು ಅಂದರೆ ಅವ್ರ ಪ್ರೀತಿ ಜಾಸ್ತಿ ಬರುತ್ತಂತೆ. ನನ್ನ ಹೆಸರು ಅವನ ಹೆಸರು ಒಂದೇ ಅಂತ. ಹಾಗೆ ಅವಳು ವರಾಂಗಿ ತನ್ನ ಗೆಳತಿ ವರಾಂಗಿ ಅಂತ ಇದ್ಲು ಅಂತ ನಾವು ಕೇಳ್ತೇವೆ. ಹಾಗಾಗಿ ಬೃಹಸ್ಪತ್ಯಾಚಾರ್ಯರು ಅಂತಾರೆ, ನನಗೆ ಗೊತ್ತಿಲ್ಲ, ಅತ್ರೇವ ಉತ್ತರ ದಿಗ್ಭಾಗೆ ಕ್ರೋಶ ಪಂಚಾತ್ಮಕೆ ನೃಪ. ಇಲ್ಲೇ ಹತ್ತಿರದಲ್ಲಿ ಶುಕಾಚಾರ್ಯ ಇದ್ದಾರೆ, ವೇದವ್ಯಾಸದೇವರ ಮಕ್ಕಳು, ಅವ್ರಿಗೆ ಬೇಕಾದ್ರೆ ನೀನು ಕೇಳ್ಬೋದು, ಹೀಗೆ ವರನಿಗೆ ಯೋಗ್ಯನಾದವನು ಕೊಡಬಹುದಾ ಅಂತ ಕೇಳ್ಕೊಂಡು ಬಾ ಅಂದಾಗ ಆಗಿಂದಾಗಲೇ ಆ ರಾಜ ಏನು ಮಾಡ್ತಾನೆ, ತೋಂಡಮಾನ ಅವನ ತಮ್ಮನನ್ನು ಕೊಟ್ಟು ಕಳಿಸಿದ. ಹೋಗಪ್ಪ, ಪದ್ಮ ಸರೋವರದ ಮೇಲೆ ಇರತಕ್ಕಂತಹ ಆ ಶುಕಾಚಾರ್ಯರನ್ನು ಕರ್ಕೊಂಡು ಬಾ ಅಂತ ಹೇಳಿ ಕಳಿಸಿದರೆ ಇವರು ಹೋದರು. ಪಾಪ ಹೋಗಿ ನೋಡ್ತಾನೆ, ಶುಕಾಚಾರ್ಯರು ಧ್ಯಾನ ಮಾಡ್ತಾ ಕೂತ್ಬಿಟ್ಟಾರೆ. ಹೋಗಿ ನಿಂತ, ಅರ್ಧ ಗಂಟೆ ನಿಂತ, ಅಂತ ಇಲ್ಲ, ಹಾಗೆಯೇ ದೇವರಲ್ಲಿ ಭಕ್ತಿಯಿಂದ ವಶರಾಗಿ ಅಂತ ಇದ್ದಾರೆ. ಆಮೇಲೆ ಕಣ್ಣು ತೆಗೆದು ನೋಡಿದರು, ಏನಪ್ಪ ತೋಂಡಮಾನ ಬಂದಿದ್ದೀಯಾ, ಏನು ವಿಚಾರ, ಏನು ಸಮಾಚಾರ, ಯಾಕೆ ಬಂದಿದ್ದೀಯಾ? ಶುಕಾಚಾರ್ಯರೇ,
ಇಲ್ಲ ಸ್ವಾಮಿ ಹೀಗೆ. ಮತ್ತು ಆ ಆಕಾಶ ರಾಜ ತನ್ನ ಮಗಳಾಗಿರ್ತಕ್ಕಂತಹ ಪದ್ಮಾವತಿ ದೇವಿಯನ್ನು ಇಲ್ಲಿ ವೆಂಕಟಾಚಲದಲ್ಲಿ ವಾಸ ಮಾಡಿರ್ತಕ್ಕಂತಹ ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾನೆ. ಯುಕ್ತಾಯುಕ್ತ ವಿಚಿಂತಾಯೈ, ಅದು ಸರಿಯೋ ಇಲ್ಲವೋ ಮತ್ತೆ ಕೊಡಬೇಕೋ ಕೊಡಬಾರ್ದು ಅನ್ನೋದನ್ನು ಯೋಚನೆ ಮಾಡಬೇಕಲ್ಲ, ಅದಕ್ಕೆ ನಿಮ್ಮನ್ನು ಕರೀತಾ ಇದ್ದಾನೆ, ಬರಬೇಕು ನೀವು ಅಂದರೆ. ನೋಡಿ, ದೊಡ್ಡವರಿಗೆ ಮಹಾತ್ಮರಿಗೆ ದೇವರ ಬಗ್ಗೆ ಕೇಳಿದ್ರೆ ಎಷ್ಟು ಸಂತೋಷ ಆಗುತ್ತೆ, ಅವರಿಗೆ ಎಷ್ಟು ಸಂತೋಷ ಆಗುತ್ತೆ. ಎದ್ದೇ ಬಿಟ್ರು ಸಂಭ್ರಮಾತ್ ಸಸಂಭ್ರಮಾತ್ ಸಮುತ್ತಾಯ ವಿಭ್ರಮನ್ನಿವ. ಪಕ್ಕದಲ್ಲಿ ಕಮಂಡಲು ಇತ್ತು, ಅದನ್ನು ತಗೊಂಡು ಟಪ್ ಅಂತ ಹೊಡೆದುಬಿಟ್ರು. ಮೈ ಮೇಲೆ ಹಾಕೊಂಡಿರುವ ತುಳಸಿ ಮಣಿಯನ್ನು ಹಾಕಿ ಹರಿದು ಬಿಸಾಡಿ ಒಗೆದ್ಬಿಟ್ರು. ಕೆಳಗಡೆ ಕೃಷ್ಣಾಜನ ಇತ್ತು, ಅದನ್ನು ಪರಪರಪರ ಹರಿದು ನನರ್ಥ ಸಮಾ ಮಹಾಮುನಿ ನರ್ತನ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರಂತೆ. ತೊಂಡಮಾನ ಅಂದ, ಏನಾಯ್ತು ಇವರಿಗೆ ಅಂತ. ಅವನಿಗೆ ಪಾಪ ಗಾಬರಿ ಆಯಿತು. ಒಮ್ಮಿಂದೊಮ್ಮೆ ಏನು ಇವರು ಒಮ್ಮಿಂದೊಮ್ಮೆ ಹೀಗೆ ಮಾಡ್ಲಿಕ್ಕೆ ಹತ್ಬಿಟ್ರಲ್ಲ. ನಗುವರೋ ರೋಧಿಸುವರೋ ನಾಟ್ಯವಾಡುವರು. ಭಗವಂತನ ಮಹಿಮೆಯನ್ನು ಕೇಳಿ ಅವರಿಗೆ ತುಂಬ ಸಂತೋಷ ಆಯಿತು. ಅದಕ್ಕೆ ಅವರಂತಾರೆ, ಕನ್ಯಾ ಪ್ರದಾನಂ ಪುರುಷಾರ್ಥ ಸಾಧನಂ ಸಮಸ್ತ ಲೋಕಸ್ಯ ಪವಿತ್ರ ಕಾರಣಂ. ನೋಡಪ್ಪ, ಆಕಾಶರಾಜ ತಾನೇನು ಕನ್ಯಾದಾನ ಮಾಡ್ತಾ ಇದ್ದಾನೆ, ಇದು ಕೇವಲ ಅವನ ಕುಲ ಉದ್ಧಾರ ಅಷ್ಟೇ ಅಲ್ಲ, ಈ ಕಥೆಯನ್ನು ಯಾರು ಶ್ರವಣ ಮಾಡ್ತಾರಲ್ಲ ಅವರ ಕುಲವೂ ಉದ್ಧಾರವಾಗಬೇಕಾಗಿತ್ತು. ಅದಕ್ಕಾಗಿ ಇವನು ಕನ್ಯಾದಾನ ಮಾಡ್ತಾ ಇದ್ದಾನೆ. ಬಹಳ ಸಂತೋಷ ಅಂತ ಶುಕಾಚಾರ್ಯರು ಆಗಿಂದಾಗಲೇ ತಾವು ಹೊರಟೇ ಬಿಟ್ಟರು. ಹೊರಟು ಏನು ಮಾಡ್ತಾರೆ, ಕೃತ್ವಾ ಮಾಧ್ಯಾಹ್ನಿಕೀಂ ಸಂಧ್ಯಾಂ ತ್ಯಕ್ತ್ವಾ ಜೀರ್ಣಂ ಸ್ವಭೂಷಣಂ. ಆಗಿಂದಾಗಲೇ ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ ಮುಗಿಸ್ಕೊಂಡು ಹೊರಟ್ರಂತೆ ಶುಕಾಚಾರ್ಯ. ಯಾಕೆ ಅಂದರೆ ಅನೇಕರು ಪಾಪ ಈ ಶ್ರೀಮದಾಚಾರ್ಯರು ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ ಹೇಳೇ ಇಲ್ಲ ಅಂತ ಕೆಲವು ವಾದ ಇದೆ. ಕೆಲವರು ವಾದ ಮಾಡ್ತಾರೆ. ಶ್ರೀಮದಾಚಾರ್ಯ ಹೇಳುವಾಗ ಸದಾಚಾರ ಸ್ಮೃತಿಯಲ್ಲಿ ಹೇಳುವಾಗ ಏನಾಗುತ್ತೆ ಅಂದರೆ, ಅವರು ಪೂರ್ವಾಂ ಸಂಧ್ಯಾಂ ಸೋತ್ತರಾಂ ಅಂತ ಹೇಳ್ತಾರೆ. ಪೂರ್ವ ಸಂಧ್ಯಾ, ಆಮೇಲೆ ಸನಕ್ಷತ್ರಾಂ. ಪೂರ್ವಾಂ ಸಂಧ್ಯಾಂ ಬೆಳಿಗ್ಗೆ ಸೂರ್ಯೋದಯ ಆಗುವಾಗ ಸಂಧ್ಯಾ ವಂದನೆ ಮಾಡಬೇಕು, ರಾತ್ರಿ ಇನ್ನು ಚಂದ್ರೋದಯ ಹಾಕಿದ ಮುಂಚೆ ಸಂಧ್ಯಾ ವಂದನೆ ಮಾಡಬೇಕು ಅಂತ ಹೇಳ್ತಾರೆ. ಮಧ್ಯಾಹ್ನಿಕ ಸಂಧ್ಯಾ ವಂದನೆ ಬಗ್ಗೆ ಹೇಳೇ ಇಲ್ಲ ಅಂತ ಕೆಲವರು ವಾದ. ಆದರೆ ಇಲ್ಲಿ ಸ್ಪಷ್ಟವಾಗಿ ಬರ್ತಾ ಇದೆ, ಕೃತ್ವಾ ಮಾಧ್ಯಾಹ್ನಿಕೀಂ ಸಂಧ್ಯಾ ವಂದನೆ ಮಾಡ್ಕೊಂಡು ಹೊರಟರು ಶುಕಾಚಾರ್ಯ. ಹೋಗುವಾಗ ಏನು ಮಾಡ್ತಾರೆ ಅಂದರೆ, ನೋಡಿ ಎಷ್ಟು ಸುಂದರ ಅಂದರೆ, ಹೊಸ 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 ದರ್ಭಗಳನ್ನು ತೆಗೆದರು. ಆ ದರ್ಭೆಗಳಿಂದ ಕಿರೀಟ ಮಾಡಿಕೊಂಡ್ರು. ದರ್ಭೆಗಳಿಂದ ಕಿರೀಟ ಮಾಡಿಕೊಂಡು ಒಳ್ಳೊಳ್ಳೆ ದರ್ಭೆಗಳನ್ನು ತೆಗೆದು ಆ ದರ್ಭಗಳಿಂದ ಕವಚ, ತಮ್ಮ ಮೈ ಮೇಲೆ ಒಂದು ಕವಚ, ಅದರ ಮಧ್ಯದಲ್ಲಿ ಹೂಗಳನ್ನು ಸೇರಿಸಿದರು. ಅಂದರೆ ಚೆನ್ನಾಗಿ ಅಲಂಕಾರ ಕಾಣಿಸ್ಬೇಕು ಅಂತ ಒಂದಿಷ್ಟು ಎಲೆ, ಒಂದಿಷ್ಟು ಹೂಗಳು, ಒಂದಿಷ್ಟು ದರ್ಭೆಗಳು, ಬೇರೆ ಬೇರೆ ಹುಲ್ಲುಗಳನ್ನೆಲ್ಲ ಸೇರಿಸಿಕೊಂಡು ಒಳ್ಳೆ ಉತ್ತಮವಾದ ದರ್ಭದ ಒಂದು ಶರ್ಟ್ ಮಾಡಿಕೊಂಡ್ರು. ಹೇಳ್ತಾರೆ, ಆತ ಆಪಾದಲಂಬಿ ಕೃಷ್ಣತ್ವತ್ ಕಂಚುಕೈಹಿ ಸಮಲಂಕೃತ. ಶುಕಾಚಾರ್ಯರು ಹೊರಡುವಾಗ ಪಾದ ಮುಟ್ಟುವರೆಗೂ ಇರುವಂತಹ ಕೃಷ್ಣಾಜನದ ಪ್ಯಾಂಟು ಶರ್ಟ್ ಮಾಡ್ಕೊಂಡ್ರಂತೆ. ಯಾಕೆ ಅಂದರೆ, ನಾನು ದೇವರ ನಿಶ್ಚಿತಾರ್ಥಕ್ಕೆ ಹೊರಟಿದ್ದೀನಿ, ಅದಕ್ಕೆ ಸುಮ್ಮನೆ ಹೆಂಗೋ ಮೊಸಳಿ ಮಾಡ್ಕೊಂಡು ಹೋಗಬಾರ್ದು ಅಂತ. ಹೆಂಗೋ ಮುಖ ಮಾಡಿಕೊಂಡು ಹೆಂಗೋ ಏನೋ ಕೆಟ್ಟ ಹೊಲಸು ಬಟ್ಟೆ ಹಾಕ್ಕೊಂಡು ಹೋಗಬಾರ್ದು ದೇವರ ವಿವಾಹಕ್ಕೆ ಹೋಗಬೇಕಾದ್ರೆ. ನಾನು ವಿರಕ್ತ, ನಾನು ವೈರಾಗ್ಯಶಾಲಿ, ನಾನು ಹೆಂಗೆ ಹೋಗಬೇಕು ಅಂತ ದರ್ಭದಿಂದಲೇ ಎಲ್ಲ ಅಲಂಕಾರ ಮಾಡ್ಕೊಂಡು ಹೋಗ್ಬೇಕು ನಾನು ಅಂತ ಶುಕಾಚಾರ್ಯರು ಏನು ನೋಡಿ ಹಾಗೆ ಹೊರಟಿದ್ದಾರೆ. ಪುರೋಹಿತರನ್ನು ಕರ್ಕೊಂಡೇ ಹೋಗ್ಬಿಟ್ರು. ಹೋಗೇ ಬಿಡ್ತೀನಿ ಅಂತ ಹೋಗಿ ರಾಜನಿಗೆ ಹೇಳ್ತಾರೆ, ವಿಳಂಬೋ ನೈವ ಕರ್ತವ್ಯ ಶುಭಂ ಶೀಘ್ರಂ ವಿಧೀಯತಾಂ ವಯಂ ಧನ್ಯಾ ಕೃತಾರ್ಥ ಸ್ಮಃ ತವ ಸಂಗೇನ ಭೂಮಿಪ. ದೇವರು ಹೇಳ್ತಾರೆ, ಶುಕಾಚಾರ್ಯ ಹೇಳಿದರು, ಏನು ಸಂದೇಹ ಪಡಬೇಡಪ್ಪ, ಅವಶ್ಯವಾಗಿ ಕನ್ಯಾದಾನವನ್ನು ಮಾಡು, ನಿನ್ನ ಕುಲಕೋಟಿಗಳು ಉದ್ಧಾರವಾಗತ್ತೆ, ನಿನ್ನ ಪಿತೃಗಳು ದಿವಂ ಪ್ರಾಪ್ತಾಹ ನಾತ್ರ ಕಾರ್ಯ ವಿಚಾರಣ. ನಿನ್ನ ಪಿತೃಗಳೆಲ್ಲರೂ ಕೂಡ ಅವರು ಸ್ವರ್ಗಕ್ಕೆ ಹೋಗ್ತಾರಪ್ಪ, ಏನು ವಿಚಾರ ಮಾಡಬೇಡ. ಕಿಂತ್ವಯ ಆಚರಿತಂ ಪುಣ್ಯಂ, ಜನ್ಮಾಂತದಲ್ಲಿ ಎಷ್ಟು ಪುಣ್ಯ ಮಾಡಿದ್ದೆ ನೀನು, ಸಾಕ್ಷಾತ್ತಾಗಿ ಭಗವಂತ ನಿನಗೆ ಅಳಿಯನಾಗ್ತಾ ಇದ್ದಾನೆಂದರೆ ಎಷ್ಟು ಪುಣ್ಯ ಮಾಡಿದ್ದೀಯಪ್ಪ.
ಭಾಳ ಸಂತೋಷ. ಆಗ ಏನು ಮಾಡಬೇಕು ಅಂದಾಗ ಸರಿ ಆಯಿತು, ಬೃಹಸ್ಪತ್ಯಾಚಾರ್ಯನ ಕರೆದರು. ಪರಮಾತ್ಮ ಹೇಳ್ತಾನೆ, ಆಕಾಶರಾಜ ಹೇಳ್ತಾನೆ, ಸ್ವಾಮಿ ಮತ್ತೆ ಇವರಿಬ್ಬರದು ಕೂಡ ಜಾತಕ ಪರಿಶೀಲನೆ ಮಾಡಬೇಕೀಗ. ಪದ್ಮಾವತಿದು ಶ್ರೀನಿವಾಸ ದೇವರದು ಅವರ ಜಾತಕವನ್ನು ಪರಿಶೀಲನೆ ಮಾಡಬೇಕಲ್ಲ. ಹಾಗಾದರೆ ಅವನ ಗೋತ್ರ ಏನು, ನಕ್ಷತ್ರ ಏನು, ಯಾವ ಡೇಟಿಗೆ ಹುಟ್ಟಿದ, ಡೇಟ್ ಆಫ್ ಬರ್ತ್ ಏನು, ಟೈಮ್ ಏನು, ಪ್ಲೇಸ್ ಏನು, ಅದೆಲ್ಲ ಹೇಳು ಅಂತ ಬಕುಲಾದೇವಿ ಕೇಳ್ತಾರೆ ಬೃಹಸ್ಪತ್ಯಾಚಾರ್ಯ. ಆಗ ಬಕುಲಾದೇವಿ ಏನಂತಾಳೆ, ಬ್ರಾಹ್ಮಣ ಸತ್ಯ ಸಂಪನ್ನಾಹ, ನಿಮಗೆಲ್ಲ ಗೊತ್ತಿದೆ ಸ್ವಾಮಿ, ಆದರೂ ನನಗೆ ಕೇಳ್ತೀರಾ? ಸರಿ ಆಯಿತು ಅಂತ ಹೇಳಿ ಮತ್ತೆ ಅವಳು ಹೇಳ್ತಾಳೆ. ರಾಜನೂ ಕೂಡ ತನ್ನ ಎಲ್ಲ ಹೇಳಿಬಿಟ್ಟ, ಅವಳು ಮೃಗಶೀರ್ಷ ನಕ್ಷತ್ರ ನನ್ನ ಮಗಳದು ಅಂತ ಹೇಳಿ. ಆಗ ಗುರುಗಳು ಬೃಹಸ್ಪತ್ಯಾಚಾರ್ಯ ಏನು ಮಾಡ್ತಾರೆ ನೋಡಿ, ನಾಡಿಕೂಟ, ಸೂತ್ರಕೂಟ, ಯೋನಿಕೂಟ ಎಲ್ಲ ನೋಡಿದ್ರಂತೆ. ಗ್ರಹಗಳು ಅನುಕೂಲವಾಗಿವೆಯಾ ಅದೊಂದು ನೋಡಿದ್ರಂತೆ. ಎಲ್ಲ ಒಂದೊಂದು ಸ್ಥಾನ ನೋಡಿಕೊಂಡು ಇವಳಿಗೆ ಸೌಮಂಗಲ್ಯ ಹೇಗಿದೆ, ಸಂತಾನ ಹೇಗಿದೆ, ಭಾಗ್ಯ ಹೇಗಿದೆ ಎಲ್ಲ ನೋಡಿ ವಿಚಾರ ಮಾಡಿ ಜಾತಕ ಪರಿಶೀಲನೆಯನ್ನು ಮಾಡಿ ಆಮೇಲೆ ಓಕೆ ಅಂದರಂತೆ. ಇಲ್ಲೇನು ಜಾತಕ ನೋಡುವ ಅವಶ್ಯಕತೆಯೇ ಇಲ್ಲ. ದೇವರ ಮದುವೆ, ಶ್ರೀನಿವಾಸ ದೇವರು ಪದ್ಮಾವತಿ ಮದುವೆಯಲ್ಲಿ ಏನು ನೋಡಬೇಕು? ಆದರೂ ಮತ್ತೆ ನಾಟಕ ಮಾಡಬೇಕಲ್ಲ ಪಾಪ. ಬೃಹಸ್ಪತ್ಯಾಚಾರ್ಯರು ಎರಡೂ ಜಾತಕ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಕಣ್ಮುಚ್ಚಿ ವಿಚಾರ ಮಾಡಿ ಹಾಂ 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 ಸರಿ 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 ಅಂತೇಳಿ ಸಂತೋಷದಿಂದ ಹಾಂ ಎಲ್ಲ ಸರಿ ಹೋಯಿತು ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ ನಾವು ತಿಳಿಬೇಕಾದ ವಿಚಾರವೇನು ಅಂದರೆ ನೋಡಿ, ಯಾವುದೇ ಸಂದರ್ಭದಲ್ಲಿ ನೀವು ಜಾತಕವನ್ನು ನೋಡ್ರಿ ಬಿಡ್ರಿ, ಆದರೆ ವಿವಾಹ ಸಂದರ್ಭದಲ್ಲಿ ಮಾತ್ರ ಜಾತಕವನ್ನೆಲ್ಲ ಪರಿಶೀಲನೆ ಮಾಡೇನೇ ಮದುವೆ ಮಾಡಬೇಕು. ಎಷ್ಟೋ ಜನ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಸೋದರತ್ತೆ ಮಗಳು ಮಾಡ್ಕೊಂಬಿಡೋಣ, ಹಾಗೆ ಸೋದರ ಮಾವನ ಮಗಳು ಏನು ತಪ್ಪಿಲ್ಲ. ಎಷ್ಟೋ ಜನ ಹೇಳ್ತಾರೆ, ಆಚಾರ್ಯ ನಮ್ಮ ಮದುವೆ ಆಗುವಾಗ ಜಾತಕವೇ ನೋಡಲಿಲ್ಲ ನಮಗೆ, ಆಮೇಲೆ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಏನೋ ತೊಂದರೆ ಆಗಿರುತ್ತೆ. ಹಾಗಾಗಿ ಸರಿಯಾಗಿ ನಾವು ಜಾತಕವನ್ನು ನೋಡಿ ವಿಚಾರವನ್ನು ಮಾಡಿ ಆಮೇಲೆ ಮದುವೆ ಮಾಡ್ಕೋಬೇಕು ಅಂತ ದೇವರೇ ತೋರಿಸಿಕೊಟ್ಟ, ಭಗವಂತನೇ ತೋರಿಸಿಕೊಟ್ಟಿದ್ದ. ಹಾಗೆ ಎಲ್ಲ ಗುಣ ಕೂಡಿತು, ಸರಿ ಆಯಿತು. ಹಾಗಾದರೆ ಇನ್ನು ನಿಶ್ಚಯ ಪತ್ರವನ್ನು ಬರಿಬೇಕಲ್ಲ. ಆಗ ನೋಡಿ, ನಿಶ್ಚಯ ಪತ್ರವನ್ನು ಆಗ ಸ್ವಯಂ ತಾನು ರಾಜ ಶುಕಾಚಾರ್ಯರು ಹೇಳಿದ ಹಾಗೆ, ಗುರುಗಳು ಹೇಳಿದ ಹಾಗೆ